ಅಪ್ಪಾಜಿ ಅವ್ರ ಸಿನಿಮಾ ನೋಡಿ ನನ್ನ ತಾಯಿ ಕೈ ಹಿಡ್ಕೊಂಡು ಹಿ ಕಾಂಪ್ಲಿಮೆಂಟೆಡ್ ಸರಿ ಅಳಿಸ್ಬಿಟ್ಲು ಕಣೆ ಗಾಯತ್ರಿ ನಿನ್ ಮಗಳು ಅಳಿಸ್ಬಿಟ್ಲು ನನ್ನ. ಜಾಕಿ ವಾಸ್ ಲೈಕ್ ದ ಬಿಗ್ಗೆಸ್ಟ್ ಫಿಲ್ಮ್ ಇನ್ ಮೈ ಕರಿಯರ್. ಅವಾಗ ಇಷ್ಟು ಎಂಜಾಯ್ ಮಾಡಿದೆ ನಾನು ಆ ಸಿನಿಮಾ. ಮೈ ಗಾಡ್, ಫಸ್ಟ್ ಟೈಮ್ ನಿಮ್ಗೆ ನಿಮ್ಮಲ್ಲಿ ಒಬ್ರು ಆರ್ಟಿಸ್ಟ್ ಇದಾರೆ ಅಂತ ಫೀಲ್ ಆಗಿದೆ? ಹೃದಯ ಮುಗಿಯೋ ಅಷ್ಟೊತ್ತಿಗೆ ಅಪ್ಪ ಅಮ್ಮ ಜೊತೆ ಹೋಗಿದ್ದು ಫಸ್ಟ್ ಸಿನಿಮಾ ನೆನ್ಪಿರೋದು ಯಜಮಾನ. ಸೇಮ್ ನನ್ಗೂ. ನಂಗೆ ಏನ್ ಅನ್ಸ್ತಾ ಇದೆ ಗೊತ್ತಾ, ಎಷ್ಟು ದೊಡ್ಡೋಳು ನಾನು ನಿಮ್ಮಿಬ್ರಕ್ಕಿಂತ ಅನ್ಸ್ತಾ ಇದೆ. ಫಸ್ಟ್ ಪೆಟ್ ಬ್ರೇಕಪ್ ಡಾಗ್ ಅವಳು ಪಾಪ, ಯಾರೋ ಬ್ರೇಕಪ್ ಆಗಿ ಬಾಯ್ ಫ್ರೆಂಡ್ ವಾಪಸ್ ಕೊಟ್ಟಿದ್ ನಾಯಿ. ರಂಗಾಯಣ ರಘು ಸರ್ ಮೊನ್ನೆ ತುಂಬಾ ಫನ್ನಿ ಆಗಿತ್ತು, ಬಬ್ಲಿ ಆಗಿ. ಯಾವ್ದು ತಲೆಗೆ ಹೋಗಂಗಿಲ್ಲ, ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರೆ ಎಲ್ಲಾ ಕೆಲ್ಸ ಮಾಡ್ಬೇಕು ಮನೆಯಲ್ಲಿ. ಹರ್ಷಿಕಾ ಅವರು ಫಸ್ಟ್ ಏನ್ ಕುಕ್ ಮಾಡಿದ್ರು? ಭುವನ್ ಇದ್ದಿದ್ರೆ ಮ್ಯಾಗಿ ಅಂತ ಇದ್ದ. ನಿಮ್ಮ ಫಸ್ಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್? ಈ ತರ ನಡೆಯುತ್ತಾ ಅಂತ ನಾವು ಎಲ್ಲೋ ಕೇಳಿರ್ತೀವಿ, ಬಟ್ ನಮ್ ಲೈಫ್ ಅಲ್ಲೇ ನಡೆದಾಗ ಹೌದು ಈ ತರ ನಡಿಬಹುದು, ನಡೆಯುತ್ತೆ ಅಂತ. ಹಾಯ್, ಐ ಆಮ್ ಭುವನ್ ಪೊನ್ನಣ್ಣ. ನಂಗೆ ಹೆಂಗಾಗ್ಬಿಡ್ತು ಅಂದ್ರೆ ದೇವ, ಐ ಹೋಪ್ ನೀ ಅಂಕಲ್ ಅನ್ ಕರೀಲಿಲ್ಲ. ಆಯ್ತಾ? ಈಗ ರವಿವರ್ಮ ಪೇಂಟಿಂಗ್ ಅಲ್ಲಿ ಅವರು ರವಿವರ್ಮ ಪೇಂಟಿಂಗ್ ತರ ಕಾಣಿಸ್ಬೇಕಲ್ವಾ, ಇಲ್ವಂತೆ, ಅವ್ರು ವೆಸ್ಟರ್ನ್ ಹಾಕೊಳ್ತಾರಂತೆ. ನಮಸ್ತೆ, ವೆಲ್ಕಮ್ ಟು ಮೆಟ್ರೋ ಸಾಗ. ನಾನು ಅಂಕಿತಾ ಗೌಡ. ಇವತ್ತು ನನ್ ಜೊತೆ ಇದ್ದಾರೆ ಹಗ್ಗ ಸಿನಿಮಾ ಟೀಮ್ ಕಡೆಯಿಂದ ಅನುಪ್ರಭಾಕರ್ ಮೇಡಮ್ ಹಾಗೆ ಹರ್ಷಿಕಾ ಪೂನಚ ಅವರು. ವೆರಿ ಬ್ಯೂಟಿಫುಲ್ ಟು ವುಮೆನ್. ವೆಲ್ಕಮ್. 2 ಬ್ಯೂಟಿಫುಲ್ ವಿಮೆನ್ ಅಂದ್ರಿ, 3 ಬ್ಯೂಟಿಫುಲ್ ವಿಮೆನ್. ಎಕ್ಸಾಕ್ಟ್ಲಿ. ಸ್ಮಾರ್ಟ್ ಮೆನ್ ಬಿಹೈಂಡ್ ದ ಕ್ಯಾಮ್ರಾ ಅಂತ ಮೆಟ್ರೋ ಸಾಗ ಟೀಮ್ ಅವ್ರಿಗೆಲ್ಲ ಎಲ್ಲ ಮೊದಲುಗಳ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಇದೆ, ನಾನು ಕೇಳ್ತಾ ಹೋಗ್ತೀನಿ. ಫಸ್ಟ್ ಟೀಚರ್ ಯು ರಿಮೆಂಬರ್? ಕ್ರಿಸ್ಟಿನಾ ಮ್ಯಾಮ್, ನನ್ನ ವೆರಿ ಕ್ಲೋಸ್ ಬೆಸ್ಟ್ ಫ್ರೆಂಡ್ ತಾಯಿ ಅವರು. ಇವತ್ತಿಗೂ ಎಲ್ಲ ಫ್ರೆಂಡ್ಸ್ ಆಗಿದೀವಿ. ಮ್ಯಾಮ್ ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್, ಅವ್ರು ನೆನಪಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಇವತ್ತಿಗೂ ಟಚ್ ಅಲ್ಲಿ ಇದೀವಿ. ಮ್ಯಾಮ್ ಎಲ್ಲಾ ಫೆಸ್ಟಿವಲ್ಸ್ಗೆ ಇದಕ್ಕೆ ಮೆಸೇಜ್ ಮಾಡ್ತಾರೆ. ಏನಂದ್ರೆ ನನ್ನ ಸ್ಕೂಲ್ ಗ್ಯಾಂಗ್ ಅಲ್ಲಿ ಎಲ್ಲರೂ ಇವತ್ತಿಗೂ ಅವ್ರನ್ನ ಕ್ರಿಸ್ಟಿನಾ ಮ್ಯಾಮ್ ಅಂತಾನೆ ಕರೆಯೋದು. ದೋ ಶಿ ಇಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಮದರ್. ಅಂಕಲ್ ಅಂತ ಕರಿತೀವಿ, ಬಟ್ ಕ್ರಿಸ್ಟಿನಾ ಮ್ಯಾಮ್. ಸೇಮ್ ಕ್ವೆಶನ್. ಎಸ್, ನಂದು ಗಾಯತ್ರಿ ಮ್ಯಾಮ್. ಶಿ ವಾಸ್ ಆರ್ ಹಿಂದಿ ಟೀಚರ್. ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ವಿ ಹ್ಯಾಡ್ ಹಿಂದಿ, ಸೊ ಹಿಂದಿ ಟೀಚರ್. ಅಂಡ್ ಒಂದು ಬೇರೆನೇ ಕನೆಕ್ಷನ್ ಇತ್ತು ಅವ್ರ ಜೊತೆ. ಶಿ ಯೂಸ್ ಟು ಬಿ ಲೈಕ್, ನನ್ಗೆ ಸ್ಟಾರ್ಸ್ ಹಾಕೋರು ಅನ್ನುವ, ನನ್ಗೆ ಯಾವ್ದಾದ್ರು ಸ್ಟಾರ್ 25 ಬಂದು ಸ್ಟಾರ್ ಹಾಕಿಲ್ಲ ಅಂದ್ರೆ ಎಷ್ಟು ಮಿಸ್ ಯು ಡಿಡ್ಂಟ್ ಗಿವ್ ಮಿ ಸ್ಟಾರ್ ಅಂತ ಕೇಳ್ತಾರೆ. ನೋ, ಸೋ ಸಾರಿ ಮೈ ಡಿಯರ್ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸ್ಟಾರ್ ಹಾಕಿ ಕೊಡೋರು. ಸೊ ಐ ರಿಯಲಿ ಲೈಕ್ಡ್ ಹರ್ ಅಂಡ್ ಶಿ ಸ್ಟಿಲ್ ಇನ್ ಟಚ್. ಲೈಕ್ ಅನುಮಾ ಟೋಲ್ಡ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ. ಶಿ ಇಸ್ ಇನ್ ಟಚ್. ಸೊ ಯಾ, ಅವರೇ. ಸೂಪರ್. ಫಸ್ಟ್ ಟೈಮ್ ಅನುಪ್ರಭಾಕರ್ ಅವರು ಅವ್ರ ಅಪ್ಪ ಅಮ್ಮನ ಪ್ರೌಡ್ ಫೀಲ್ ಮಾಡಿಸಿದ ಮೂಮೆಂಟ್? ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಅಚೀವ್ಮೆಂಟ್ಸ್, ಆಲ್ ದಟ್. ತುಂಬಾ ಐ ಯೂಸ್ ಟು ವಿನ್ ಅ ಲಾಟ್ ಆಫ್ ಥಿಂಗ್ಸ್. ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಎಲ್ಲದಕ್ಕೂ ಮುಂದೆ ಇರ್ತಾ ಇದ್ದೆ. ಅದರ ಎಲ್ಲ ದೇವರ್ ಗೇಮ್ಸ್ ಅಥವಾ ಎಲ್ಲಾದ್ರಲ್ಲೂ, ಕಲ್ಚರಲ್, ಡಿಬೇಟ್, ಓದೋದ್ರಲ್ಲಿ ಎಲ್ಲಾದ್ರಲ್ಲೂ ಐ ವಾಸ್ ಗುಡ್. ಐ ಥಿಂಕ್ ಈಗ ನಾನು 25 years ನಂದು ಹೃದಯ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಐ ಥಿಂಕ್ ದಟ್ ಮೊಮೆಂಟ್ ವೆನ್ ಅಪ್ಪಾಜಿ ಅವ್ರ ಸಿನಿಮಾ ನೋಡಿ ನನ್ನ ತಾಯಿ ಕೈ ಹಿಡ್ಕೊಂಡು ಹಿ ಕಾಂಪ್ಲಿಮೆಂಟೆಡ್ ಸರಿ ಅಳಿಸ್ಬಿಟ್ಲು ಕಣೆ ಗಾಯತ್ರಿ ನಿನ್ ಮಗಳು ಅಳಿಸ್ಬಿಟ್ಲು ನನ್ನ ಅಂದ್ರು. ಸೊ ಐ ಥಿಂಕ್ ದ್ಯಾಟ್ ನನ್ನ ತಂದೆ ತಾಯಿ ಇಬ್ರು ನಿಂತಿದ್ರು. ಹಿ ಹೆಲ್ಡ್ ಮೈ ಮದರ್ಸ್ ಹ್ಯಾಂಡ್ ಅಂಡ್ ಅಪ್ಪಾಜಿ ಅದ್ ಹೇಳಿದ್ರು. ಇಲ್ಲಿ ಪ್ರಸಾದ್ ಲ್ಯಾಬ್ ಅಂತ ಒಂದು ಸ್ಟುಡಿಯೋ ಇತ್ತು, ಅಲ್ಲಿ ಪ್ರೊಜೆಕ್ಷನ್ ಆಗಿದ್ದು. ಸೊ ಬರೀ ಅಪ್ಪಾಜಿ ಅವ್ರ ಫ್ಯಾಮಿಲಿ ಎಲ್ಲರೂ, ನಾನು ನನ್ನ ತಂದೆ ತಾಯಿ ಎಲ್ಲ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲ ಸಿನಿಮಾ ಫಸ್ಟ್ ನೋಡಿದ್ದು. ಸೊ ದಟ್ ಐ ಥಿಂಕ್ ಪ್ರಾಬಬ್ಲಿ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದ್ದಂತ ವಿಷಯ ಇರ್ಬೋದು. ನಾ ರಾಜ್ಯ ಪ್ರಶಸ್ತಿ ಗೆದ್ದಿದ್ದಿರ್ಬೋದು. ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಅಪ್ಪ ನೋಡಿದ್ರು, 2ನೇ ಸರಿ ಗೆದ್ದಾಗ ಹಿ ವಾಸ್ ನಾಟ್ ದೇರ್. ಬಟ್ ಯಾ, ದಟ್ ಮೂಮೆಂಟ್ ಮೇ ಬಿ. ಅಥವಾ ನಾನು 19 ವರ್ಷ ಇದ್ದಾಗ ಅಪ್ಪ ಕಾರ್, ನನ್ನ ಹೆಸರಲ್ಲಿ ನನ್ನ ದುಡ್ಡು ಮೇಲೆ ಅಪ್ಪ ಕಾರ್ ತೆಗ್ಸ್ಕೊಟ್ರು. ಸೊ ಮೇ ಬಿ ದ್ಯಾಟ್, ಸೋ ಮೆನಿ ಥಿಂಗ್ಸ್. ಆ ಮೂಮೆಂಟ್ ಈಗ ಚಿಕ್ಕದೋ ದೊಡ್ಡದೋ ಅನ್ಸಿರುತ್ತೆ, ಬಟ್ ಇವಾಗ ನೆನಪು ಮಾಡ್ಕೊಂಡ್ರೆ ಬೆಸ್ಟ್ ಮೆಮೊರಿ. ಖಂಡಿತ. ಹರ್ಷಿಕಾ ಅವ್ರಿಗೆ? ಯಾ, ಲೈಕ್ ಅನುಮ ಹೇಳ್ದಂಗೆ ಇವನ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್ ಸ್ಟಡೀಸ್ ಅಲ್ಲಿ, ಎಲ್ಲದ್ರಲ್ಲೂ ಐ ಯೂಸ್ ಟು ಸ್ಕೋರ್ ವೆಲ್. ಸೊ ಅವಾಗಿಂದನೇ ದೇ ಯೂಸ್ ಟು ಬಿ ಪ್ರೌಡ್. ಬಟ್ ಆಫ್ ಕೋರ್ಸ್ 15 ವರ್ಷಕ್ಕೆ ಸಿನಿಮಾಗ್ ಬಂದ್ಬಿಟ್ಟೆ. ಸೊ ಸಿನಿಮಾಗ್ ಬಂದ್ಮೇಲೆ ಹೌ ಐ ಮ್ಯಾನೇಜ್ ಬೋತ್ ಅನ್ನೋದಿದೆಯಲ್ಲ, ಅಂದ್ರೆ ಬೋತ್ ಎಜುಕೇಶನ್ ಅಂಡ್ ಫಿಲ್ಮ್ಸ್, ಅದು ಐ ಥಿಂಕ್ ದೇವರ್ ಲೈಕ್
ಒಂಥರ ಹೌ ಇಸ್ ಶಿ ಏಬಲ್ ಟು ಮ್ಯಾನೇಜ್ ಎರಡೂ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲೂ ನಾನು ಡಿಸ್ಟಿಂಕ್ಷನ್ ಸ್ಕೋರ್ ಮಾಡ್ತಿದ್ದೆ, ಸಿನಿಮಾಗಳು ಮಾಡ್ತಾ ಇದ್ದೆ ಬ್ಯಾಕ್ ಟು ಬ್ಯಾಕ್. ಸೊ ಅದು ಎಲ್ಲೋ ಒಂದ್ ಕಡೆ ನಾನು ಎಂಜಿನಿಯರಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಾಗ ಐ ಥಿಂಕ್ ದಟ್ ವಾಸ್ ಸಮಥಿಂಗ್ ವಿಚ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅಪ್ಪ. ವೆನ್ ದ ಸೆಲಿಬ್ರೇಷನ್ ಹ್ಯಾಪನ್ ಹಿ ವಾಸ್ ಕಾಲ್ಡ್ ಆನ್ ಸ್ಟೇಜ್. ಅಪ್ಪ ಅಮ್ಮ ಇಬ್ಬರನ್ನು ಸ್ಟೇಜ್ ಮೇಲೆ ಕರೆದ್ರು ಅಂಡ್ ದೇ ಸೆಡ್ ವಿ ಆರ್ ಸೋ ಪ್ರೌಡ್ ಆಫ್ ಹರ್, ಶಿ ಇಸ್ ಅ ವೆರಿ ಬಿಸಿ ಆಕ್ಟ್ರೆಸ್, ಅದ್ರ ಜೊತೆಗೆ ಶಿ ಇಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಅವರ್ ಕಾಲೇಜ್ ಅಂತ ಹೇಳ್ಕೊಂಡು. ಸೊ ದಟ್ ವಾಸ್ ವೆರಿ ನೈಸ್. ಅಂಡ್ ಆಫ್ ಕೋರ್ಸ್ ಲೈಕ್ ಹನುಮ ಹೇಳ್ದಂಗೆ ಮನೆ ಕಟ್ಸಿದಾಗ್ಲಿ, ಚಿಕ್ಕ ವಯಸ್ಸಲ್ಲಿ ಕಾರ್ ತಗೊಂಡಿದಾಗ್ಲಿ, ಅದು ಸ್ವಂತ ದುಡ್ಡಲ್ಲಿ ಮಾಡ್ತೀವಿ ಅಂದಾಗ ಇಟ್ ಇಸ್ ಅ ಡಿಫರೆಂಟ್. ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದರ ಒಂದು ಖುಷಿನೇ ಬೇರೆ ನಿಜವಾಗ್ಲು. ಅದೊಂಥರ ಯು ಫೀಲ್ ನಾನೇ ಮಾಡದ್ನ ಇಷ್ಟೆಲ್ಲ ಮಾಡದ್ನ ಅಂತ ಅನ್ಸುತ್ತೆ. ಬಟ್ ಅದೊಂದು ಆಗ್ಬಿಡುತ್ತೆ ಆ ಚಿಕ್ಕ ವಯಸ್ಸಲ್ಲಿ. ಯು ಆರ್ ಜಸ್ಟ್ ಟೂ I think you don't have deviations is what I feel. ತುಂಬಾ you're just ಊಟ ತಿಂಡಿ ಅಪ್ಪ ಅಮ್ಮ ನೋಡ್ಕೊಂತಾರೆ, ನಾವು ದುಡಿಯೋದೇನಿದ್ರು ಯು ಕ್ಯಾನ್ ಪುಟ್ ಇಟ್ ಆನ್. ಒಂದ್ ಏಜ್ ಆದ್ಮೇಲೆ ಏನಾಗುತ್ತೆ, ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಅದರ್ ಥಿಂಗ್ಸ್. ಓಕೆ ನಾನು ಇಲ್ಲಿ ಹೋಗ್ಬೇಕು ಅದೆಲ್ಲ. ಬಟ್ ಐ ಥಿಂಕ್ ವೆನ್ ಯು ಯಂಗ್ ಅದೆಲ್ಲ ಇಲ್ಲ, ಓದೋದು ಸಿನಿಮಾ ಮಾಡೋದು ಇಷ್ಟೇ ಇತ್ತು. ಸೊ ಐ ಡಿಡ್ ಅ ಲಾಟ್ ಆಫ್ ಥಿಂಗ್ಸ್ ಆ ಟೈಮಲ್ಲಿ. ಸೊ ಎಸ್. ಫಸ್ಟ್ ಟೈಮ್ ನೀವು ಅಡ್ಗೆ ಮಾಡಿದ್ ಏನು, ಯಾವಾಗ? ನಾನ್ ಸ್ಕೂಲಲ್ಲಿ ಇದ್ದಾಗ ಅಮ್ಮ ಕಾಲ್ ಫ್ರಾಕ್ಚರ್ ಮಾಡ್ಕೊಂಡ್ರು ಅಂಕಿತಾ. ಸೊ ಅವಾಗ ಐ ಲರ್ನ್ ಕುಕಿಂಗ್. ಅಮ್ಮ ಚೇರ್ ಹಾಕೊಂಡು ಕೂತ್ಕೊಳ್ಳೋರು ಅಡ್ಗೆ ಮನೆಯಲ್ಲಿ, ಹೇಳೋರು ಅದ್ ಸಾರಿನ ಪುಡಿ, ಇದ್ ಸಾಸಿವೆ, ಇದಿದು ಇಷ್ಟ ತೆಗಿ, ಇಷ್ಟ ಹಾಕು. ದಟ್ ಇಸ್ ವೆನ್ ಐ ಲರ್ನ್ ಕುಕಿಂಗ್. ನೈಸ್ ಮೆಮೊರಿ ಅಲ್ಲ ಅದಂದ್ರೆ. ಅದಾದ್ಮೇಲೆ ಏನಾಯ್ತು, ಅಮ್ಮ ತುಂಬಾ ಕೆಲಸ ಮಾಡೋರು ಮುಂಚೆಯಿಂದ. ನಾನು ಚಿಕ್ಕ ಹುಡುಗಿ ಆದಾಗಿಂದ ನನ್ನ ಮೆಮರಿ ಅದು. ಅಮ್ಮ ವುಡ್ ಗೋ ಟು ವರ್ಕ್, ಅಪ್ಪನೂ ಕೆಲಸ ಅಮ್ಮನೂ ಕೆಲಸ. ಸೊ ಯಾವಾಗ್ಲೂ ಶಿ ಯೂಸ್ ಟು ಕುಕ್. ಫ್ರಿಜ್ ಅಲ್ಲೆಲ್ಲ ಇಟ್ಬಿಟ್ಟು ಹುಳಿ ಸಾರು, ಅದು ಇದು, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ನಮ್ಮ ಅಜ್ಜಿ ಬರೋರು, ನಮ್ಮ ತಂದೆ ಅವ್ರ ತಾಯಿ ಬರೋರು ಹೆಲ್ಪ್ ಮಾಡಕ್ಕೆ. ಅಂದ್ರೆ ಅಮ್ಮ ಔಟ್ಡೋರ್ ಎಲ್ಲ ಶೂಟಿಂಗ್ ಹೋದ್ರು ಅಂದ್ರೆ ಶಿ ವುಡ್ ಕಮ್ ಅಂಡ್ ಬಿ ದೇರ್. ಇಲ್ಲ ನನ್ನ ಮಾಮನ್ ಮನೆಯಿಂದ ಅಲ್ಲಿಂದ ಕ್ಯಾರಿಯರ್ ಊಟ ಬರೋದು, ಆ ಥರ ಎಲ್ಲ ನಾಪ್ಕ ಇದೆ. ಸೊ ನಾನು ತುಂಬಾ ಬೇಗ ಕಲ್ತ್ಕೊಂಡೆ ಅಡುಗೆ ಮಾಡೋದು. ಅದಾದ್ಮೇಲೆ ಇಟ್ ಹೆಲ್ಪ್ ಬಿಕಾಸ್ ಅಮ್ಮ ಶೂಟಿಂಗ್ ಹೋಗೋವಾಗ ಐ ಯೂಸ್ ಟು ಮ್ಯಾನೇಜ್. ಅಪ್ಪ ತುಂಬಾ ನನಗೆ ತುಂಬಾ ಒಂದು ಮೆಮರಿ ಇರೋದು ಅಂದ್ರೆ ಅಪ್ಪ ತುಂಬಾ ಅಮ್ಮನಿಗೆ ಅಡುಗೆ ಮನೇಲಿ ಹೆಲ್ಪ್ ಮಾಡೋರು. ಪಾತ್ರೆ ತೊಳೆಯೋರು, ಬೆಳಗ್ಗೆ ಹಾಲು ಕಾಯಿಸೋರು, ಕಾಫಿ ಮಾಡೋರು, ಕಾಫಿ ಡಿಕಾಕ್ಷನ್ ಮಾಡೋರು. ಸೊ ಆಲ್ ದೋಸ್ ಮೆಮರೀಸ್. ಸೊ ನನ್ಗೆ ಐವ್ ಸೀನ್ ಮೆನ್. ನಮ್ಮ ಅಣ್ಣನೂ ಹಾಗೆ, ಈಸ್ ಅ ವೆರಿ ಗುಡ್ ಕುಕ್. ಈಗ ನನ್ನ ಅಣ್ಣನ ಮಗನೂ ಹಾಗೆ, ಈಸ್ ಅನ್ ಎಕ್ಸಲೆಂಟ್ ಕುಕ್. ಆಲ್ಮೋಸ್ಟ್ ಒಂದು ಗುಡ್ ಶೆಫ್ ಆಗೋ ಲೆವೆಲ್ಗೆ ಅವನು ಅಡುಗೆ ಮಾಡ್ತಾನೆ. ಸೊ ನಾನು ಯಾವಾಗ್ಲೂ ಐವ್ ಸೀನ್ ಮೆನ್. ನಮ್ಮ ಮನೇಲಿ ಇದು ಹೆಣ್ಮಕ್ಳ ಕೆಲಸ, ಇದು ಗಂಡ್ ಮಕ್ಳ ಕೆಲಸ ಅಂತ ನಾನು ಬೆಳ್ದೇ ಇಲ್ಲ ಆ ಥರ. ಸೊ ಐ ಯೂಸ್ ಟು ಸಿ ಅಪ್ಪ ಡೂ ದಟ್. ಕಂಫರ್ಟ್ ಫುಡ್ ಅನು ಮೇಡಮ್? ಅಮ್ಮನ ಅಡ್ಗೆ. ಅಮ್ಮನ ಅಡ್ಗೆ. ಹೆಲ್ತ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋ ಫುಡ್ ಇಷ್ಟ, ಬಟ್ ಹೆಲ್ತ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದೀನಿ? ಯಾವುದು ಮಾಡಿಲ್ಲ. ಲುಕ್ ಲೈಕ್ ದಟ್ ನಿಮ್ಮ ನೋಡಿ ಮಾಡಿಲ್ಲ. ಆಸ್ಕ್ ಹರ್ಷಿ ಎಂತ ತಿಂಡಿ ಪೋತೀನಿ ನಾನು. ನಾನ್ ಸಖತ್ ಇಷ್ಟ. ನನ್ ರೋಡ್ ಮೇಲೆ ಮಸಾಲ್ ಪುರಿ, ಪಾನಿಪುರಿ, ಎವ್ರಿಥಿಂಗ್. ನನ್ಗೆ ಯಾರು ಮ್ಯಾಚ್ ಆಗಲ್ಲ. ನನ್ ಹುಡುಗರು, ನನ್ ಟೀಮ್ ಎಲ್ಲರೂ ಮ್ಯಾಚ್ ಆಗ್ತಾರೆ. ಯಾಕಂದ್ರೆ ನಮ್ಮ ಯಜಮಾನ್ರು ಫಸ್ಟ್ ಅಲ್ಲಿ ತಿಂತ್ಯಾ, ಯು ವಾಂಟ್ ಟು ಈಟ್ ದೇರ್ ಅಂತ. ಅದಕ್ಕೆ ಅವ್ರನ್ನ ಸೈಡ್ ಅಲ್ಲಿ ಇಟ್ಬಿಟ್ಟು ಅವ್ರ ಮನೇಲಿ ಇದ್ದಾಗ ನಾನ್ ಕೆಲ್ಸಕ್ಕೆ ಹೋದಾಗ ನಮ್ಮ ಹುಡುಗರನ್ನ ಇಟ್ಕೋತೀನಿ. ಗುರು ಅಂತ ಈಸ್ ದೇರ್, ನನ್ನ ಹಸ್ಬೆಂಡ್ ಮ್ಯಾನೇಜರ್. ಗುರು ಈಸ್ ಲೈಕ್ ಅ ಬ್ರದರ್ ಟು ಮೀ. ಅವರು ನನ್ನ ಸ್ಟಾಫ್ ಎಲ್ಲರೂ ನೋಡ್ತೀರಾ ನಮ್ಮನ್ನ 5-6 ಜನ ರೋಡಲ್ಲೆಲ್ಲ ಕೂತ್ಕೊಂಡು ಗಾಡಿಯಿಂದ ಇಡ್ಲಿ ತಿಂತಾ ಇರ್ತೀವಿ, ಇನ್ನೇನೋ ತಿಂತಾ ಇರ್ತೀವಿ ಎಲ್ಲ. ಆದ್ರ ಅಂದ್ರೆ ಹೆಲ್ತ್ಗೋಸ್ಕರ ಅಂತ ಬಿಟ್ಟಿಲ್ಲ ಅಂಕಿತ, ಬಟ್ ಐ ಫಾಲೋ ಅ ರೂಟೀನ್. ನಾನು ಹಾಗಂತೆಲ್ಲೋ ಮಧ್ಯರಾತ್ರಿ ಕೇಕ್ ತಿಂತೀನಿ ಅಂತ ಅರ್ಥ ಅಲ್ಲ. ನಂದೇನು ಟೈಮಿಂಗ್ಸ್ ಇದೆ, ಇದಿದೆ, ಅದನ್ನ ಪಕ್ಕಾ ಫಾಲೋ ಮಾಡ್ತೀನಿ. ಬಟ್ ನಾನು ತಿನ್ನೋ ಟೈಮಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳ. ಒಂದು ರಿಸ್ಟ್ರಿಕ್ಷನ್ ಏನು ಅಂದ್ರೆ, ಅದ್ ಮುಂಚೆಯಿಂದ ಬಂದಿರೋ ಹ್ಯಾಬಿಟೋ ಏನೋ, ಎಪಿಟೈಟ್ ಸ್ಮಾಲ್. ತಿಂದ್ರೆ ಸ್ವಲ್ಪ ತಿಂತೀನಿ. ಕೇಕೇ ತಿನ್ಬೋದು, ಜಾಮೂನೇ ತಿನ್ಬೋದು, ಇನ್ನೇನೋ ತಿನ್ಬೋದು. ನನ್ಗೆ ಕುರುಮ್ ತುಂಬಾ ಇಷ್ಟ. ಎಲ್ಲ ಕರ್ದಿದ್ದ ಐಟಮು, ಖಾರ, ಚಕ್ಲಿ, ಕೋಡ್ಬಳೆ, ಚಿಪ್ಸ್ ನನ್ನ ಫೇವ್ರೆಟ್. ನಮ್ಮ ಅಣ್ಣನ್ ನನ್ನ ಐ ಡೋಂಟ್ ನೋ, ಐ ಆಮ್ ಶೂರ್ ಐ ಸೆಡ್ ಇಟ್ ಇನ್ ಅ ಫ್ಯೂ ಪ್ಲೇಸಸ್. ಆಲೂಗಡ್ಡೆ ಶೀನೋಸ್, ಆಲೂಗಡ್ಡೆ ಅಂತ ಕರೆಯೋದು ನಾನು ರಘು ಅವ್ರನ್ನ. ಇನ್ಫ್ಯಾಕ್ಟ್ ರಘು ಹಾಗೆ ಕಲಿಯೋದು ಆಲೂಗಡ್ಡೆ ಅಂತ. ಸೊ ನನ್ನ ಅಣ್ಣನ ಮಗನ್ನು ನಾನು ಆಲೂಗಡ್ಡೆ ಅಂತ ಕರೀತಾ ಇದ್ದೆ. ನಮ್ಮ ಅಣ್ಣ ನಾನು ಬೇಸಿಕಲಿ ಆಲೂಗಡ್ಡೆ ಪ್ರಿಯರು ಇನ್ ಎನಿ ಫಾರ್ಮ್. ಅಂಡ್ ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ಒಂದ್ ಪ್ಯಾಕೆಟ್ ಚಿಪ್ಸ್ ಕೊಟ್ರೆ ಇಬ್ರು ಚೆನ್ನಾಗಿ ತಿನ್ಬಿಟ್ಟು ಅದನ್ನ ಮಲ್ಕೋತೀವಿ. ಆತರ ಅಷ್ಟು ಇಷ್ಟ ಚಿಪ್ಸ್ ಅಂದ್ರೆ. ಬಟ್ ಎಲ್ಲ ಲಿಮಿಟ್ ಅಲ್ಲಿ. ಹರ್ಷಿಕಾ ಅವರು ಫಸ್ಟ್ ಏನ್ ಕುಕ್ ಮಾಡಿದ್ರು? ಬೋನ್ ಇದ್ದಿದ್ರೆ ಮ್ಯಾಗಿ ಅಂತ ಇದ್ದ. ಬರೀ ಅದೇ. ಬಟ್ ಚೆನ್ನಾಗಿ ಅಡ್ಗೆ ತುಂಬಾ ಚೆನ್ನಾಗಿ. ಸೊ ನಂದ್ ಏನಾಗ್ಬಿಡಿದೆ ಅಂದ್ರೆ ಅಂಕಿತಾ, ಈಗ ನಾನ್ ಏನು ಮಾಡ್ತಾ ಇಲ್ಲ ಆಯ್ತಾ. ಲಿಟ್ರಲಿ ಹಿ ಕುಕ್ಸ್ ಇನ್ ದ ಹೌಸ್. ಅಂಡ್ ನನ್ಗೆ
ನಾನ್ ಶುರು ಅಲ್ಲಿ ಕುಕ್ ಮಾಡಿದ್ದು ಮೇ ಬಿ ನಾನ್ ಕಲ್ತು ಮಾಡಿದ್ದು ಅಂದ್ರೆ ಬಿರಿಯಾನಿ ಅನ್ಸುತ್ತೆ. ಐ ಲರ್ನ್ ಟು ಮೇಕ್ ಮಟನ್ ಬಿರಿಯಾನಿ ಅಂಡ್ ಫಸ್ಟ್ ಅಲ್ಲೇ ಫ್ಲೂಕ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಸೊ ಅದಾದ್ಮೇಲೆ ಏನಾಗೋಯ್ತಂದ್ರೆ ಎವ್ರಿ ಫ್ರೆಂಡ್ ಆಫ್ ಮೈನ್ ನೀನ್ ಬಿರಿಯಾನಿ ಮಾಡು, ಚೆನ್ನಾಗಿ ಮಾಡ್ತೀಯ, ನೀನ್ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದು ಪದೇ ಪದೇ ಮಾಡ್ತಾ ಇನ್ನೂ ಬೆಟರ್ ಆಗೋಯ್ತು. ಸೊ ಐ ಥಿಂಕ್ ದಟ್ ಇಸ್ ಮಟನ್ ಬಿರಿಯಾನಿ ಇಸ್ ಸಮಥಿಂಗ್ ವಿಚ್ ಐ ಕ್ಯಾನ್ ವೌಚ್ ಆನ್. ಬೇರೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ದಿಸ್ ಇಸ್ ಸಮಥಿಂಗ್ ನಾನ್ ಮಾಡ್ತೀನಿ ಅಂತ. ಯಾ, ಸ್ಟೂಡೆಂಟ್ಸ್ ಒಂದನ್ ಮಾತ್ರ ನೀಟಾಗಿ ಆನ್ಸರ್ ಕಲ್ತ್ಕೊಂಡು ಮಾಡಿರ್ತಾರಲ್ಲ, ಅದನ್ನ ಹೆಂಗೆ ಅಂದ್ರೆ ಎಲ್ಲರೂ ಮಾಡ್ಸಿ ನನ್ ಪಕ್ಕ ಆಗಿದ್ದಲ್ದೆ ನಾನಾಗಿ ಕಲ್ತಿದ್ದಲ್ಲ. ಅದು ಕಂಫರ್ಟ್ ಫುಡ್ ಯಾವುದು? ಕಂಫರ್ಟ್ ಫುಡ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹನುಮ ಹೇಳ್ದಂಗೆ ಮನೆ ಊಟ. ಅದು ಅಮ್ಮ ಪ್ರಿಪೇರ್ ಮಾಡಿದಾಗ್ಲಿ, ಈಗ ಭುವನ್ ಅಡ್ಗೆ ಮಾಡೋದಾಗ್ಲಿ, ಈಗಂತೂ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಆಚೆದ್ ಏನ್ ತಿಂದ್ರು ನನಗೆ ಆಗ್ತಾ ಇಲ್ಲ. ಐ ಹ್ಯಾವ್ ಟು ಹ್ಯಾವ್ ಹೋಮ್ ಕುಕ್ ಫುಡ್. ಮನೆ ಊಟ. ವಾಟ್ ಯು ವಾಂಟ್ ಹರ್ಷಿ ಅಂತ ಕೇಳಿದಾಗಲೇ ಅದನ್ನೇ ಹೇಳಿದಾಳೆ, ಹನುಮ ಮನೆ ಅಡಿಗೆ ನೀವು ಏನಾದ್ರೂ ಮಾಡ್ಕೊಂಡು ಬನ್ನಿ. ಎಕ್ಸಾಕ್ಟ್ಲಿ ಏನಾದ್ರೂ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಬೇರೆ ಆಗ್ತಾ ಇಲ್ಲ, ಅಪ್ಸೆಟ್ ಆಗ್ತಾ ಇದೆ. ಬಿಕಾಸ್ ಮೇ ಬಿ ನಮಗ್ ಗೊತ್ತಿಲ್ಲ ಯಾವ ಎಣ್ಣೆ ಯೂಸ್ ಮಾಡ್ತಾರೆ ಏನು ಅಂತೆಲ್ಲ. ಸೊ ಮನೆ ಊಟ. ಹೆಲ್ತ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋ ಫುಡ್? ಆಫ್ ಕೋರ್ಸ್, ಐ ಮೀನ್ ಶೂಟ್ ಎಲ್ಲ ಇರ್ಬೇಕಾದ್ರಂತೂ ತುಂಬಾನೇ ಬರೀ ಒಂದು ಗ್ರಿಲ್ ಫಿಶ್ ಅಂತೆ, ವೆಜಿಟೇಬಲ್ಸ್ ಅಂತೆ ಅಷ್ಟೇನೆ ತಿಂತಾ ಇದ್ದಿದ್ದು. ಬಟ್ ಇವಾಗ ಐ ಆಮ್ ಈಟಿಂಗ್ ಎವ್ರಿಥಿಂಗ್. ಲೈಕ್ ನನ್ನ ಲೈಫಲ್ಲೇ ನಾನು ತಿಂದೇ ಇರೋದೆಲ್ಲ ನಾನು ಈ ಜರ್ನಿಯಲ್ಲಿ ತಿನ್ಬಿಟ್ಟಿದ್ದೀನಿ. ಅಂಡ್ ನಾನು ಅದೇ ಯೋಚನೆ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಹನುಮ, ಒಂದು ಬ್ರೇಕ್ಔಟ್ ಇಲ್ಲ, ಒಂದ್ ಏನಿಲ್ಲ. ನಾವ್ ಅವಾಗ ಒಂದ್ ಸ್ವಲ್ಪ ಚಿಕನ್ ಏನಾದ್ರು ತಿನ್ಬಿಟ್ರೆ, ಏನಾದ್ರು ಒಂದ್ ಸ್ವಲ್ಪ ಆಯಿಲಿ ತಿನ್ಬಿಟ್ರೆ ಪಿಂಪಲ್ ಬರೋದು, ಇನ್ನೊಂದ್ ಬರೋದು. ದಿಸ್ ಫೇಸ್, ಪ್ರೆಗ್ನೆನ್ಸಿ ಫೇಸ್ ಇಸ್ ಲೈಕ್ ಐ ಆಮ್ ಈಟಿಂಗ್ ಎವ್ರಿಥಿಂಗ್ ಬಟ್ ದೇರ್ ಇಸ್ ನೋ ಪಿಂಪಲ್. ದೇರ್ ಇಸ್, ಐ ಥಿಂಕ್ ನೇಚರ್ ನಮ್ಮನ್ನ ಹಂಗ್ ಮಾಡ್ಬಿಡುತ್ತೆ. ಟಚ್ ವುಡ್, ಯು ನೋ, ದಟ್ಸ್ ದಟ್ ಪಾಸಿಟಿವ್ ಫೀಲ್ ಅಲ್ಲ. ದೇರ್ ಇಸ್ ಅನದರ್ ಲೈಫ್ ಇನ್ಸೈಡ್ ಯು. ಅಬ್ಸಲ್ಯೂಟ್ಲಿ. ಲಕ್ಕಿ ಯು ಆರ್. ನಾನು ಏನು ತಿನ್ನಕ್ ಆಗ್ತಾ ಇರ್ಲಿಲ್ಲ. ಹೌದಾ? ಒಬ್ಬೊಬ್ರ ಜರ್ನಿ ಒಂಥರ. ಹೌದು. ನಾನು ಐ ಹ್ಯಾವ್ ಬಿನ್ a foodie throughout my journey and thanks to my husband. ತುಂಬಾ ವರ್ಲ್ಡ್ ಅಲ್ಲಿ ಬೆಸ್ಟ್ ಮಟನ್ ಫ್ರೈ ಮಾಡ್ತಾರೆ ಅವರು. ವರ್ಲ್ಡ್ ಅಲ್ಲಿ ಬೆಸ್ಟ್ ಐ ಕ್ಯಾನ್ ಸೇ. ಲೈಕ್ ಈವನ್ ಮೈ ಮದರ್ ಇನ್ ಲಾ ಡಸಂಟ್ ಮೇಕ್ ಸೋ ವೆಲ್. ಅಂದ್ರೆ ರೆಸಿಪಿ ಅವ್ರದೇನೆ, ಅಲ್ಲಿಂದನೇ ಕಲ್ತಿದ್ದು ನನ್ ಗಂಡ. ಬಟ್ ಹೀ ಇಸ್ ಬೆಟರ್ ದೆನ್ ಮೈ ಮದರ್ ಇನ್ ಲಾ. ಮೈ ಮದರ್ ಇನ್ ಲಾ ಇಸ್ ಲೈಕ್, this is my recipe, but you ಇನ್ನೂ ಏನೇನೋ ಆಡ್ ಮಾಡ್ತಾನೆ and it, you know, it becomes much more you know, amazing ಅಂತ ಹೇಳ್ಕೊಂಡು. ಸೊ he's very good at it. So ಅದಕ್ಕೆ ನನಗೆ ಅಮ್ಮಂದು ಮನೆ ಊಟ, ಏನ್ ಮನೆ ಊಟ ಆದ್ರೂ ನಂಗೆ ಇಷ್ಟನೇ. ಬಟ್ ಮಟನ್ ಫ್ರೈ ವಾಟ್ ಭುವನ್ ಮೇಕ್ಸ್ ಇಸ್ ಲೈಕ್ ದ ಬೆಸ್ಟ್. ನೆನ್ನೆ ಕೂಡ ಇನ್ಫ್ಯಾಕ್ಟ್ ಆಸ್ಕ್ಡ್ ಹಿಮ್ ಟು ಮೇಕ್ ಮಟನ್ ಫ್ರೈ, ಹಿ ಮೇಡ್ ಮಟನ್ ಬಿರಿಯಾನಿ. he said ನಂಬೂರ್ ಮಾಡ್ತೀನಿ ಮಟನ್ ಬಿರಿಯಾನಿ ಅಂತ. ಯಾ. ಫಸ್ಟ್ ಬಿಗ್ ಸಕ್ಸಸ್, ಫಸ್ಟ್ ಬಿಗ್ ಫೇಲ್ಯೂರ್? ಫಸ್ಟ್ ಬಿಗ್ ಸಕ್ಸಸ್ ಹೃದಯನೇ. ಫಸ್ಟ್ ಸಿನಿಮಾನೇ 100 days. ಸೊ ಐ ಥಿಂಕ್ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಅದು ನನಗೆ. ಫಸ್ಟ್ ಫೇಲ್ಯೂರ್ ಐ ಡೋಂಟ್ ರಿಮೆಂಬರ್, ಬಟ್ ತುಂಬಾ ಎಫೆಕ್ಟ್ ಆಗಕ್ ಬಿಡ್ಲಿಲ್ಲ ಅಂತ ಐಡ್ ಲೈಕ್ ಟು ಸೇ. ವಾಟ್ ಎವರ್ ಇಟ್ ವಾಸ್ ಮೂವಿ, ಅದು ಮೇ ಬಿ ಹೆಸರು ತಗೊಳ್ಳೋದು ಸರಿ ಇರಲ್ಲ, ನೆನಪು ಬರ್ತಾ ಇಲ್ಲ ನನ್ಗೆ. ಬಟ್ ಅಮ್ಮ ಹೇಳಿದ್ದು, ಇದು ತಲೆಗೆ ಹೋಗ್ಬಾರ್ದು, ಅದು ತಲೆಗೆ ಹೋಗ್ಬಾರ್ದು. ಈ ಎರಡು ಇದ್ದಿದೆ ಈ ಜರ್ನಿ. ಈ ಸಕ್ಸಸ್ ಮತ್ತು ಫೇಲ್ಯೂರ್ ಇಂದ ಥಿಂಗ್ಸ್ ಯು ಲರ್ನ್ ಹಾರ್ಡ್ ವೇ ಅಂತ ಹೇಳ್ತಾರಲ್ಲ, ಒಂದ್ ಬೆಸ್ಟ್ ಲೆಸನ್. ಐ ಥಿಂಕ್ ಫಸ್ಟ್ ಡೇ ಇಂದ ನಾನು ಹೇಳ್ದಂಗೆ ಅಂಕಿತಾ, ಆ ಲೆಸನ್ ಅಪ್ಪ ಅಮ್ಮ ಇಂದ ಬಂದ್ಬಿಡ್ತು. ಯಾವ್ದು ತಲೆಗೆ ಹೋಗಂಗಿಲ್ಲ. ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರೆ ಎಲ್ಲ ಕೆಲಸ ಮಾಡ್ಬೇಕು ಮನೆಯಲ್ಲಿ. ಯು ಆರ್ ಆಸ್ ನಾರ್ಮಲ್ ಆಸ್ ಯು ವರ್ ಬಿಫೋರ್. ಅಂಡ್ ನನ್ನ ಸುತ್ತಮುತ್ತ ಇದ್ದಿದ್ದು ನನ್ನ ಫ್ರೆಂಡ್ಸ್ ಗ್ಯಾಂಗು ಎಲ್ಲಾರು ಯಾರು ನನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ಲೇ ಇಲ್ಲ. ಸೊ ಅದು ತುಂಬಾ ಗ್ರೌಂಡೆಡ್ ಆಗಿರಕ್ ನನಗೆ ಹೆಲ್ಪ್ ಆಯ್ತು. ಏನೋ ಅಪ್ಪ ಅಮ್ಮ ಮನೆಯಲ್ಲಿ ಇರ್ತಾ ಇದ್ದಿದ್ ರೀತಿ, ಅಂಡ್ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಸುತ್ತಮುತ್ತ ಇದ್ದಿದ್ದ ಜನ ಯಾರು ಒಂಥರ ಏನೋ ಅನು ಸ್ಪೆಷಲ್ಲು ಆಕ್ಟ್ರೆಸ್ ಆಗ್ಬಿಡಿದಾಳೆ ಅಂತೆಲ್ಲ ಆ ಥರ ಟ್ರೀಟೇ ಮಾಡಲಿಲ್ಲ. ಸೊ ಅದು ನನಗೆ ತುಂಬ ನಾರ್ಮಲ್ ಆಗಿರೋಕ್ಕೆ ಹೆಲ್ಪ್ ಆಯಿತು ಅಂಕಿತಾ. ಆ್ಯಂಡ್ ಈ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಕೂಡ ಯಾವತ್ತೂ ತಲೆಗೆ ಹೋಗೋಕ್ಕೆ ಇಬ್ಬರೂ ಬಿಡಲಿಲ್ಲ ನನ್ನ ತಂದೆ ತಾಯಿ, ಎಸ್ಪೆಷಲಿ ಅಮ್ಮ. ಸೊ ಹಾಗಾಗಿ ಬೀಳಾದಾಗ ಇಟ್ ಡಸಂಟ್ ಬ್ರೇಕ್ ಯು, ಇಟ್ ಡಿಡ್ಂಟ್ ಎಫೆಕ್ಟ್ ಯು ಸೋ ಮಚ್ ಎಮೋಷನಲಿ, ಮೆಂಟಲಿ. ನಿಮ್ಮನ್ನ ಬ್ರೇಕ್ ಮಾಡಲ್ಲ. ದಿಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್ ಅಂತ. ಯು ಜಸ್ಟ್ ಗೆಟ್ ಅಪ್ ಅಂಡ್ ಯು ಕೀಪ್ ವಾಕಿಂಗ್. ಅದೇ ಅಲ್ಲಿ ಮೇಲೆ ಹೋದಾಗ ನಾನು ಹಿಂಗೆ ಹುಟ್ಟಿದ್ದೆ ಹಿಂಗೆ ಅನ್ಕೊಂಡ್ಬಿಟ್ರೆ ಆ ಬಿದ್ದಾಗಿರುತ್ತಲ್ಲ, ಇಟ್ಸ್ ವೆರಿ ಬ್ಯಾಡ್. ಸೊ ಐ ಥಿಂಕ್ ಐ ಆಮ್ ಗ್ರೇಟ್ಫುಲ್ ನನ್ನ ತಂದೆ ತಾಯಿ ಈ ತರ ಬೆಳೆಸಿದ್ರು ನನ್ನ ಅಂತ. ಸೇಮ್ ಕ್ವೆಶ್ಚನ್, ಫಸ್ಟ್ ಬಿಗ್ ಸಕ್ಸಸ್ ಅಥವಾ ಬಿಗ್ ಫೇಲ್ಯೂರ್? ಬಿಗ್ಗೆಸ್ಟ್ ಸಕ್ಸಸ್ ಅಂತ ಹೇಳಿದ್ರೆ ಆಫ್ ಕೋರ್ಸ್ Jackie was like the biggest film in my career. Avaga ಇಷ್ಟು ಎಂಜಾಯ್ ಮಾಡಿದೆ ನಾನು ಆ ಸಿನಿಮಾ. ಮೈ ಗಾಡ್, ಇವತ್ತಿಗೂ. Yeah, I was like hardly 16-17 ಅನ್ಸುತ್ತೆ ಸಿನಿಮಾ ಬಂದಾಗ. ನನಗೆ
ಆ ಸಕ್ಸಸ್ ನಂಗೆ ಈಗ್ಲೂ ಕೂಡ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿದಾಗ ದ ವೇ ಪೀಪಲ್ ವರ್ ಅಡ್ಮೈರಿಂಗ್ ಅಪ್ಪು ಸರ್ ಅಂಡ್ ನಿಂತ್ಕೊಳ್ಳೋಕ್ ಜಾಗ ಇಲ್ಲ ಮಾಡಿ ಕೆಳಗೆಲ್ಲ ಕುತ್ಕೊಂಡು ನೋಡ್ತಾ ಇದಾರೆ. ಅಯ್ಯೋ ನಾನೇ ವಿಸಿಲ್ ಮಾಡಿ ಕಿರ್ಚಿದ್ದುಂಟು ಆ ಸಿನಿಮಾಲಿ. ಎವ್ರಿ ಒನ್ ವರ್ ಇನ್ ಲವ್ ವಿತ್ ದಟ್ ಫಿಲ್ಮ್ ಅಂಡ್ ಸಾಂಗ್ಸ್ ಎಲ್ಲ ಹಿಟ್ಟು, ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ತರ ಆಗೋಯ್ತದು. ಅಂಡ್ ಅದಾದ್ಮೇಲೆ ನನ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಿದೆ. ನನ್ಗೆ ಎಲ್ಲೋ ಒಂದ್ ಕಡೆ ಐ ಹ್ಯಾಡ್ ದಿಸ್ ಫಿಯರ್, ಅಯ್ಯೋ ನಾನು ಅಪ್ಪು ಸರ್ ತಂಗಿಯಾಗಿ ಮಾಡ್ಬಿಡಿದೀನಲ್ಲ, ನನಗಿನ್ ಸಿನಿಮಾ ಬರುತ್ತಾ ಏನೋ ಆ ತರದ್ದೆಲ್ಲ ಬಂದ್ಬಿಡ್ತು ನನ್ಗೆ. ಬಿಕಾಸ್ ಇಟ್ ವಾಸ್ ಲೈಕ್ ತಮಸ್ಸು ಮಾಡ್ದೆ ಶಿವಣ್ಣ ತಂಗಿಯಾಗಿ, ದೆನ್ ಅಗೇನ್ ಅಪ್ಪು ಸರ್ ತಂಗಿಯಾಗಿ ಜಾಕಿಯಲ್ಲಿ. ಸೊ ಆ ಫ್ಯಾಮಿಲಿಗೆ ಒಂದು ಲೈಕ್ ಐ ಬಿಕೇಮ್ ಲೈಕ್ ಅ ಡಾಟರ್ ಆಫ್ ದಟ್ ಫ್ಯಾಮಿಲಿ ತರ. ನಂಗೆ ಅಯ್ಯೋ ನಾನು ಇನ್ನು ಇವ್ರ ಜೊತೆ ಹೀರೋಯಿನ್ ಆಗಿ ಮಾಡ್ತೀನಾ ಅನ್ನೋ ಒಂದು ಟೆನ್ಷನ್ ಒಂದ್ ಕಡೆ. ಬಟ್ ಬಿಕಾಸ್ ದಟ್ ಫಿಲ್ಮ್ ಬಿಕೇಮ್ ಅ ಹ್ಯೂಜ್ ಸಕ್ಸಸ್, ದೆನ್ ಲೈನ್ ಅಪ್ ಆಗೋಯ್ತು ಸಿನಿಮಾಗಳು, ನನಗೆ ತುಂಬಾ ಆಫರ್ಸ್ ಬರಕ್ ಶುರು ಆಯ್ತು. ಸೊ ದಟ್ಸ್ ಡೆಫಿನೆಟ್ಲಿ ಅ ಬಿಗ್ಗೆಸ್ಟ್ ಸಕ್ಸಸ್. ಲೆಸನ್ಸ್ ಲರ್ನ್ಡ್ ಹಾರ್ಡ್ ವೇ. ಸೊ ಬೇಸಿಕ್ಲಿ ಏನಾಗ್ತಿತ್ತು ಅಂದ್ರೆ ಯು ವುಡ್ ಬಿ ವೆರಿ ಕಾನ್ಫಿಡೆಂಟ್ ದಟ್ ಓಕೆ ನಾನು ಈಗ ಈ ತರದ್ ಪಾತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇದು ಇಷ್ಟ ಆಗ್ತಾ ಇದೆ ಜನರಿಗೆ, ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋದೊಂದು ಒಂದು ಥಾಟ್ ಶುರು ಆಯ್ತು. ಬಟ್ ದೆನ್ ಹೋಗ್ತಾ ಹೋಗ್ತಾ ಐ ರಿಯಲೈಸ್ people were liking me in a de-glamorous role. Like Jackie was also de-glamorous, Tamusu was also de-glamorous. So the minute I was coming on a glamorous side, ಎಲ್ಲೋ ಒಂದ್ ಕಡೆ I used to feel ಇದು ತಗೊಳ್ತಾರ ಇಲ್ವಾ ಅಂತ ಹೇಳಿ. So I think what lessons I've learned is you need to try with your looks. ಅದು ಏನ್ ಹೇಳೋದು, ಅದು ಪ್ಲಸ್ ಮೈನಸ್ ಆಗ್ತಾ ಇರುತ್ತೆ. ನೀವ್ ಅದನ್ನ ಎಲ್ಲಾ ಟ್ರೈ ಮಾಡಿದಾಗ್ಲೇ ಎಂಡ್ ಆಫ್ ದ ಡೇ ಯು ವಿಲ್ ಬಿಕಮ್ ಅನ್ ಆಕ್ಟರ್, ಲೈಕ್ ಅ ಕಂಪ್ಲೀಟ್ ಆಕ್ಟರ್. ಎಲ್ಲಾನು ಮಾಡಿದೀನಪ್ಪ ನನ್ನ ಲೈಫಲ್ಲಿ ಅಂತ. ಸೊ ನನ್ ಲೆಸನ್ ಏನಂದ್ರೆ, ಡೋಂಟ್ ಸ್ಟಿಕ್ ಆನ್ ಟು ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಓಕೆ ಇದು ನಾನು ಏನ್ ಹೇಳ್ತಾರೆ, ರಂಗಾಯಣ ರಘು ಸರ್ ಮೊನ್ನೆ ತುಂಬಾ ಫನ್ನಿ ಆಗಿತ್ತು, ಬಬ್ಲಿ ಆಗಿ ತುಂಬಾ ಚೆನ್ನಾಗಿತ್ತು, ಟ್ರೋಲ್ ಆಗಿತ್ತು ತುಂಬಾ. ಅವರು ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಅಂದ್ರೆ ಗೂಸ್ ಬಂಪ್ಸ್. ಒಂದ್ ಟೈಮಲ್ಲಿ ಎಲ್ಲಾ ಹೀರೋಯಿನ್ಸ್ ಏನ್ ಕೇಳಿದ್ರು ಅದೊಂದ್ ಸೇಮ್ ಆನ್ಸರ್ ಕೊಡ್ತಿದ್ರು, ಬಬ್ಲಿ ಅಂತ ಹೇಳೋರು ಎಲ್ಲರೂ. ಸೊ ಹಿ ಸ್ಪೋಕ್ ಅಬೌಟ್ ಇಟ್. ಸೊ ಹಂಗ ಆಯ್ತು ಲಿಟ್ರಲಿ ನನ್ಗೆನೆ. ಇಟ್ ವಾಸ್ ಆಲ್ ಮೈ ಕ್ಯಾರೆಕ್ಟರ್ಸ್ ವರ್ ಲೈಕ್ ದಟ್. ಸೊ ಅದನ್ನ ಬಿಟ್ಟು ಬೇರೆ ಮಾಡಿದಾಗ ನನಗನ್ಸಿದ್ದು ಎಸ್ ಐ ಕ್ಯಾನ್ ಆಲ್ಸೋ ಪರ್ಫಾರ್ಮ್, ಐ ಕ್ಯಾನ್ ಆಲ್ಸೋ ಆಕ್ಟ್ ಅಂತ. ಎಸ್. ನಿಮ್ಮ ಫಸ್ಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಸ್ಪಿರಿಚುವಲ್ ಲೈಫ್ ಅಲ್ಲಿ? ಸೋ ಮೆನಿ. ನಾ ತುಂಬಾ ಡಿವೌಟ್. ಡೈಲಿ ನಾ ಚಿಕ್ಕ ವಯಸ್ಸಿಂದ ಶ್ಲೋಕಗಳು ಹೇಳ್ಕೊಂಡು ಪೂಜೆ ಮಾಡ್ಕೊಂಡು ನಮ್ಮಮ್ಮ ಹೇಗಿದ್ರು ಹಾಗೆ ಬೆಳೆಸಿದ್ರು. ದಟ್ಸ್ ಹೌ ಐ ಗ್ರೂ ಅಪ್. ನಮ್ಮ ಅಣ್ಣ ಆಗ್ಲಿ ನಾನಾಗ್ಲಿ ಸೋ ಮೆನಿ. ಐ ಥಿಂಕ್ ನಮ್ಮ ಅಮ್ಮನ ಎಕ್ಸ್ಪೀರಿಯನ್ಸಸ್ ಕೇಳಿರೋದು ನನ್ ಜ್ಞಾಪಕ ಇದೆ. ಅವ್ರ ಶಿರ್ಡಿಗೆ ಒಂದ್ಸರಿ ಹೋದಾಗ ನನ್ನ ಮೈ ಗಾಡ್ ಐ ವಾಸ್ ಆಲ್ಸೋ ಅಬೌಟ್ ಟು ಸೇ ಸಾಯಿಬಾಬಾಸ್ ಎಕ್ಸ್ಪೀರಿಯನ್ಸ್ ಅಂಡ್ ಯು ಆರ್ ಟಾಕಿಂಗ್ ಅಬೌಟ್. ನನ್ನ ದೊಡ್ಡಮ್ಮ ನನ್ನಮ್ಮ ಅಲ್ಲಿ ಬೆಳಗ್ಗೆ ಕಾಕಡಾರತಿ ಅಂತ ಆಗತ್ತೆ, ಅವಾಗ ನೈವೇದ್ಯ ಏನೋ ಮಾಡೋವಾಗ ಅಲ್ಲಿ ರೋಟಿ ನೋಡ್ಬಿಟ್ಟು ಇಬ್ರು ಅನ್ಕೊಂಡ್ರಂತೆ, ಅಯ್ಯೋ ಒಂದ್ ಸ್ವಲ್ಪ ಪ್ರಸಾದ ಸಿಕ್ಕಿದ್ರೆ ಎಷ್ಟ್ ಚೆನ್ನಾಗಿರೋದು ಅಂತ. ಇಬ್ರು ಒಬ್ರಿಗೊಬ್ರು ಹೇಳ್ಕೊಂಡಿಲ್ಲ. ಮನೆಗೆ ಅವ್ರು ವಾಪಸ್ ಬಂದ್ಮೇಲೆ ನಮ್ ದೊಡ್ಡಮ್ಮನ್ ಬ್ಯಾಗ್ ಅಲ್ಲಿ ಪೇಪರ್ ಅಲ್ಲಿ ಸುತ್ತಿದ್ದು 2 ರೊಟ್ಟಿ ಇತ್ತು. ಸೊ ದೇ ಹ್ಯಾವ್ ನೋ ಕ್ಲೂ ಫ್ರಮ್ ವೇರ್ ಇಟ್ ಕೇಮ್. ಅಂಡ್ ಇಬ್ರು ಒಬ್ರಿಗೊಬ್ರು ಡಿಸ್ಕಸ್ ಮಾಡಿಲ್ಲ ಈ ವಿಷಯ. ಲೈಕ್ ಕೂತಾಗ ಇವಾಗ ನಾನು ಹೇಳ್ತೀನಿ ಹರ್ಷಿ ಅಂತ, ಇಬ್ರು ಮಾಡಿಲ್ಲ. ಬಿಕಾಸ್ ಆರತಿ ನಡೀತದೆ, ಸೈಲೆಂಟ್ ಆಗಿ ಕೂತ್ಕೊಂಡು ಪ್ರೇ ಮಾಡ್ಕೊಂಡಿದ್ದಾರೆ. ಬಟ್ ಇಬ್ರು ಆಸೆ ಪಟ್ಟಿದ್ದಾರೆ. ಅವ್ರಿಬ್ರಿಗೂ ಸ್ವಲ್ಪ ಪ್ರಸಾದ ಬಂತು ಅಂತ ಗೊತ್ತಿಲ್ಲ, ನೋಬಡಿ ನೋಸ್. ಸೊ ಪ್ರಸಾದ ಅನ್ನೋ ಆಸೆ ಇಬ್ರಿಗೂ, ಅಕ್ಕ ತಂಗಿಗೆ, ನನ್ ದೊಡ್ಡಮ್ಮಂಗೆ, ನಮ್ಮ ಅಮ್ಮನ್ಗೆ, ನನ್ಗೂ ಅಷ್ಟೇ. ದೇವಸ್ಥಾನದಲ್ಲಿ ಊಟ ಮಾಡೋದು, ದೇವಸ್ಥಾನ ಪ್ರಸಾದ ತುಂಬಾ ಐ ಲೈಕ್ ಇಟ್. ಸೊ ಆಸೆ ಪಟ್ಟಿದ್ದಾರೆ. ಮನೆಗ್ ಬಂದ್ಮೇಲೆ ನೋಡಿದ್ರೆ ಬ್ಯಾಗ್ ಅಲ್ಲಿ 2 ರೊಟ್ಟಿ ಇತ್ತು. ಅದನ್ನ ಪುಡಿ ಮಾಡಿ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಹಂಚಿದ್ದಾರೆ ನಮ್ಮ ಅಮ್ಮನು ನನ್ನ ದೊಡ್ಡಮ್ಮ. ಸೊ ಮೇ ಬಿ ದಟ್ ಆತರ ಸೋ ಮೆನಿ ಥಿಂಗ್ಸ್. ಚಾಮುಂಡಿ ಬೆಟ್ಟಕ್ಕೆ ನಾನು ಏನೋ ಅನ್ಕೊಂಡಿರ್ತೀನಿ, ಏನೋ ಇದ್ ಮಾಡ್ತೀನಿ. ಬೆಟ್ಟಕ್ಕೆ ಹೋದಾಗ ಅಲ್ಲಿ ಉತ್ತರಗಳು ಸಿಕ್ಕಿರೋದು ನನಗೆ. ಲಾಟ್ ಆಫ್ ಥಿಂಗ್ಸ್ ಆತರ. ಹರ್ಷಿ ಅವ್ರಿಗೆ ಓ ಮೈ ಗಾಡ್ ಅಂಕಿತ, ಇದು ಕೇಳಿದಾಗ ನನ್ಗೆ ಒಂಥರ ನನ್ಗೂ ಅದೇ ತರ ಒಂದು ಎಕ್ಸ್ಪೀರಿಯನ್ಸ್. ಶಿರ್ಡಿನೇ ಸೇಮ್ ಕಾಕಡ ಆರತಿ ಬೆಳಿಗ್ಗೆ 5 ಗಂಟೆಗೆ. ಸೊ ನಾವು 4 ಗಂಟೆಗೆಲ್ಲ ಹೋಗ್ಬಿಡ್ಬೇಕು. ನಾವ್ ಹೋಗಿದ್ದ ದಿನ ಏನಾಗಿದೆ, ಫುಲ್ ಟ್ರಸ್ಟೀಸ್ ಗಳು ಬಂದ್ಬಿಟ್ಟಿದ್ದಾರೆ ಶಿರ್ಡಿದು. ಸೊ ಯೂಶಲಿ ನಾನು ಒಬ್ರ ಹತ್ರ ಮಾತಾಡಿ ಒಂದು VVIP ಎಂಟ್ರಿನೇ. ಸೊ ದೇವರು ಮುಂದೆನೆ ನಿಲ್ಲಿಸ್ತಾರೆ. ಅವತ್ತೇನಾಗೋಗಿದೆ, ಟ್ರಸ್ಟೀಸ್ ಗಳು ಬಂದ್ಬಿಟ್ಟಿದ್ದಾರೆ. ಅವ್ರ ಫ್ಯಾಮಿಲೀಸ್ ಒಂದು 20-25 ಜನ ಟ್ರಸ್ಟೀಸ್ ಅವ್ರ ಫ್ಯಾಮಿಲೀಸ್ ಬಂದ್ಬಿಟ್ಟಿದ್ದಾರೆ. ಸೊ ಲಿಟ್ರಲಿ ಆಬ್ವಿಯಸ್ಲಿ ಅವ್ರ ಟ್ರಸ್ಟೀಸ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ಅವರು ಒಂದಷ್ಟು ನಿಂತು ಬಿಟ್ಟಿದ್ದಾರೆ. ಈಗ ದೇವ್ರು, ಈಗ ಈ ಮರ ದೇವ್ರು ಅಂತ ಹೇಳಿದ್ರೆ ನಾನು ಅಲ್ಲೆಲ್ಲೋ ಇದ್ದೀನಿ. ನಂಗೆ ಅಳು ಬಂದ್ಬಿಡ್ತು. ಬಿಕಾಸ್ ಐ ಆಲ್ವೇಸ್ ಲೈಕ್ ಆರ್ತಿ ಮುಗಿಯೋವರೆಗೂ ಐ ಕೀಪ್ ಲುಕಿಂಗ್ ಎಟ್ ಸಾಯಿಬಾಬಾ. ನನ್ಗೆ ಅದೊಂಥರ ನಾನು ಕನೆಕ್ಟ್ ಆಗ್ತೀನಿ ದೇವ್ರ ಜೊತೆ. ನನಗೆ ಅಳು ಬಂದ್ಬಿಡ್ತು. ನಾನು ಇಷ್ಟು ದೂರದಿಂದ ಬಂದಿದ್ದೀನಿ, ನೀನ್ ನನ್ನನ್ನ ಇಷ್ಟು ದೂರ ನಿಲ್ಸ್ಬಿಟ್ಟಿದೀಯಲ್ಲ ಅಂತ ಹೇಳ್ಕೊಂಡು ನಾನು ದೇವ್ರ ನೋಡ್ಕೊಂಡು ಅಳ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ. ಅಂಡ್ ರ್ಯಾಂಡಮ್ಲಿ ಆಯ್ತಾ, ಒನ್ ಗೈ ರ್ಯಾಂಡಮ್, ನಮ್ಮಪ್ಪನೂ ಇದಾರೆ, ಅಪ್ಪ ಆ ಕಡೆ, ಆಫ್ ಕೋರ್ಸ್ ಜೆಂಟ್ಸ್ ಆ ಕಡೆ, ಲೇಡೀಸ್ ನಮ್ಮ ಮಮ್ಮಿ ಹಿಂದೆ ಇದಾರೆ, ಭುವನ್ ತಾಯಿ ಇದಾರೆ, ಎಲ್ಲರೂ ನನ್ನ ಹಿಂದೆ ಇದಾರೆ.
ಇವ್ರು ಬಂದು ಈ ಕಾಕಡ ಆರ್ತಿಗೆ ಪೂಜೆ ಹಾಡ್ಕೊಂಡ್ ಬರ್ತಾರ ಅವ್ರು ಆ ಕಡೆಯಿಂದ. ಹಿಂಗ್ ಕೈ ಇಟ್ಕೊಂಡು ಹನುಮ ಲಿಟ್ರಲಿ ನನ್ ಕೈ ಇಟ್ಕೊಂಡು ಆ ಪಾಜಾವ್ ಅಂತ ಹೇಳ್ಬಿಟ್ಟು ಹಿಂಗ್ ಇಟ್ಕೊಂಡು ಹಿ ಟುಕ್ ಮಿ ರೈಟ್ ಇನ್ ಫ್ರಂಟ್ ಆಫ್ ದ ಗಾಡ್. ಲೈಕ್ ಇಮ್ಯಾಜಿನ್ ಈ ಲೈಟ್ ದೇವ್ರ ಅಂದ್ರೆ ನಾನು ಇಲ್ಲಿದ್ದೀನಿ. ಐ ವಾಸ್ ಲೈಕ್ ಶಾಕ್. ದೆನ್ ಏನ್ ಆಗ್ತಾ ಇದೆ, ನನ್ನ ಏನಕ್ಕೆ ಇಲ್ಲಿ ನಿಲ್ಸಿದಾರೆ ಏನು ಗೊತ್ತಿಲ್ಲ ನನಗೆ. ಕರ್ಕೊಂಡು ಹೋಗಲ್ಲಿ ನಿಲ್ಸಿದ್ರು. ಅಪ್ ಯಹಾ ರುಕೋ ಅಂದ್ರು. ಐ ವಾಸ್ ನಾಟ್ ಪ್ರೆಗ್ನೆಂಟ್, ಐ ವಾಸ್ ನಾಟ್ ನಥಿಂಗ್, ದೇ ವಾಸ್ ನೋ ರೀಸನ್. ಕರ್ಕೊಂಡು ಹೋಗಲ್ಲಿ ನಿಲ್ಸಿದ್ರು. ಅಂಡ್ ಐ ಕ್ರೈಡ್ ಮೋರ್. ಜಾಸ್ತಿ ಅಳು ಬರ್ತಿದೆ ನನಗೆ, ಇನ್ನೂ ದುಃಖ ಬರ್ತಿದೆ. ನಿಜವಾಗ್ಲೂ ನೀನ್ ಹಿಂಗ್ ಮಾಡ್ದ, ನಿನ್ ಮುಂದೆ ನಿಲ್ಸ್ಕೊಂಡ ಅಂತ. ಅಂಡ್ ಫಾರ್ ದ್ಯಾಟ್ ಆ ಒಂದು ಮೇ ಬಿ ದಟ್ ಐ ವಾಸ್ ಟೂ ಎಮೋಷನಲ್. ಅಂಡ್ ಅದು ಹೆಂಗಾಗೋಯ್ತು ಅಂದ್ರೆ ಹಿಂಗೆ ದೇವರ ದರ್ಶನ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದಂಗೆ ದೇರ್ ಇಸ್ ದಿಸ್ ಒಂದ್ ಡೋರ್ ತರ ಇದೆಯಲ್ಲ, ಯು ಕ್ರಾಸ್ ಇಟ್, ಅಲ್ಲಿ ಭಡ್ ಅಂತ ಬಿದ್ಬಿಟ್ಟೆ. I fainted there because it was too much for me. The energy was too much for me. ಅಲ್ಲಿ ಬಿದ್ದೆ. ಅಲ್ಲಿ ಎಲ್ಲೂ ವಾಟರ್ ಬಾಟಲ್ಸ್ ಅಲೌ ಮಾಡಲ್ಲ, ಯಾರ ಕೈಯಲ್ಲೂ ಫೋನ್ಸ್ ಇರಲ್ಲ, ವಾಟರ್ ಬಾಟಲ್ಸ್ ಇಲ್ಲ. ನಮ್ ತಂದೆ, ನನ್ನ ತಾಯಿ, ನನ್ನ ಅತ್ತೆ ಎಲ್ಲರೂ ಹಿಂದೆ ಇದ್ದಾರೆ. ಐ ಹ್ಯಾವ್ ನೋ ಒನ್ ವಿತ್ ಮೀ. ನಾ ಹೋಗ್ತಾ ಇದ್ದೀನಿ, ಬಿದ್ದೆ. ಸಮ್ ಓಲ್ಡ್ ಲೇಡಿ ಕಮ್ಸ್ ವಿತ್ ಅ ವಾಟರ್ ಬಾಟಲ್ ಅಂಡ್ ಶಿ ಗಿವ್ಸ್ ಮಿ ವಾಟರ್. ನೀನ್ ನೀರ್ ಕುಡಿಯಮ್ಮ, ಸರಿ ಹೋಗುತ್ತೆ. ನೀರ್ ಕುಡ್ದೆ, ಐ ವಾಸ್ ಫೈನ್, ಐ ಕೇಮ್ ಔಟ್. ಸೊ ಮಿರಕಲ್ಸ್ ಅಂತಾರಲ್ಲ ಆತರ, ಇಟ್ ಇಸ್ ಸಮಥಿಂಗ್ ವೆರಿ ಅಂದ್ರೆ ಈ ತರ ನಡೆಯುತ್ತಾ ಅಂತ ನಾವು ಎಲ್ಲೋ ಕೇಳಿರ್ತೀವಿ, ಬಟ್ ನಮ್ ಲೈಫ್ ಅಲ್ಲೇ ನಡೆದಾಗ ಹೌದು ಈ ತರ ನಡಿಬಹುದು, ನಡೆಯುತ್ತೆ ಅಂತ. ಸೊ ದಟ್ ವಾಸ್ ಅ ಕ್ರೇಜಿ ಫೀಲಿಂಗ್. ಇದು ಪರ್ಟಿಕ್ಯುಲರ್ಲಿ ಅನುಪ್ರಭಾಕರ್ ಅವರಿಗೆ ಈ ಪ್ರಶ್ನೆ. ಫಸ್ಟ್ ಟೈಮ್ ವಿಷ್ಣು ಸರ್ನ ಮೀಟ್ ಮಾಡಿದ್ದು ಚಿಕ್ಕ ವಯಸ್ಸಲ್ಲಿ ಮೀಟ್ ಮಾಡಿದ್ ಜ್ಞಾಪಕ ಇಲ್ಲ. ಐ ಆಮ್ ಶ್ಯೂರ್ ಐ ಹ್ಯಾವ್ ಮೆಟ್ ಹಿಮ್. ಅಮ್ಮ ತುಂಬಾ ಅವ್ರ ಜೊತೆ ಆಕ್ಟು ಮಾಡಿದ್ದಾರೆ, ಡಬ್ಬಿಂಗು ಎಲ್ಲ ಮಾಡಿದ್ದಾರೆ. ಒಟ್ಟಿಗೆ ಎಲ್ಲ ಅವ್ರ ಹೀರೋಯಿನ್ಸ್ಗೆ ಎಲ್ಲರಿಗೂ ಅಮ್ಮನೇ ವಾಯ್ಸ್ ಕೊಡ್ತಾ ಇದ್ದಿದ್ದು. ಸೊ ಅವಾಗೆಲ್ಲ ಒಟ್ಟಿಗೆ ಡಬ್ಬಿಂಗ್ ಮಾಡೋರು. ಲೂಪ್ ಸಿಸ್ಟಮ್ ಅಂತ ಆಯ್ತು, ಈ ಕಂಪ್ಯೂಟರೈಸ್ಡ್ ಎಲ್ಲ ಏನೂ ಇರ್ಲಿಲ್ಲ. ಸೊ ಅಪ್ಪಾಜಿ ಡಬ್ಬಿಂಗ್ ಮಾಡುವಾಗ ಅಪ್ಪಾಜಿ ಜೊತೆ ಅಮ್ಮ, ಅಂಬಿ ಅಂಕಲ್ ಮಾಡುವಾಗ ಅಂಬಿ ಅಂಕಲ್ ಜೊತೆ ಅಮ್ಮ, ವಿಷ್ಣು ಸರ್ ಮಾಡುವಾಗ ವಿಷ್ಣು ಸರ್ ಜೊತೆ ಅಮ್ಮ, ಒಟ್ಟಿಗೆ ಡಬ್ಬಿಂಗ್ ಮಾಡೋದು ಎಲ್ಲರೂ. ಮಾಧವಿ, ಗೀತಾ, ಮಹಾಲಕ್ಷ್ಮಿ, ಅಂಬಿಕಾ ಎಲ್ಲರಿಗೂ ಅಮ್ಮನೇ ವಾಯ್ಸ್ ಅಲ್ಲ. ಸೊ ಅವರೆಲ್ಲ ಅವ್ರ ಹೀರೋಯಿನ್ಸ್ಗೆ ಎಲ್ಲರಿಗೂ ಅಮ್ಮ ಡಬ್ಬಿಂಗ್. ಸೊ ಚಿಕ್ಕ ವಯಸ್ಸಲ್ಲಿ ಜ್ಞಾಪಕ ಇಲ್ಲ, ಬಟ್ ನನ್ ಬುದ್ಧಿ ಬಂದ್ಮೇಲೆ, ನಾನು ನಾಯಕ ನಟಿ ಆದ್ಮೇಲೆ ಸೂರಪ್ಪ ಸಾಂಗ್ ಅಲ್ಲಿ ಐ ಸಾ ಹಿಮ್ ಫಸ್ಟ್ ಡೇ. ಅದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಈ ತರ ಕ್ಯಾಮ್ರಾ ಮುಂದೆ ನಾವು ನಿಂತ್ಕೊಂಡು ರಿಯಾಕ್ಷನ್ ಕೊಡ್ಬೇಕು. ಅಂದ್ರೆ ಅವ್ರು ಅಲ್ಲಿ ಕೆಳಗಡೆ ಕೂತ್ಕೊಂಡು ನಮ್ ಊಟ ತಿಂತಾ ಇರ್ತಾರೆ, ನಮ್ ಡಬ್ಬಗಳೆಲ್ಲ ತೆಗ್ದ್ಬಿಟ್ಟು ಮುದ್ದೆ ಎಲ್ಲ ತಿಂತಾ ಇರ್ತಾರೆ. ನಾವು ನೋಡೋಣ, ಯೋ ಒಡಿಯಾ ನಮ್ ಊಟ ತಿಂತಾ ಇದ್ದೀರಾ ಅಂತ ಹೇಳ್ಬೇಕು. ಸೊ ಫಸ್ಟ್ ಶಾರ್ಟ್ ನಾನು ಲೊಕೇಶನ್ಗೆ ಹೋದ್ಮೇಲೆ ಸಂಪತ್ ಮಾಸ್ಟರ್ ಅಂತ ಡಾನ್ಸ್ ಮಾಸ್ಟರ್, ಹಿ ವಾಸ್ ದೇರ್. ಫಸ್ಟ್ ಶಾರ್ಟು ಹಿಂಗ್ ಕ್ಯಾಮ್ರಾಮನ್ ನಿಂತಿದ್ದಾರೆ, ಕ್ಯಾಮ್ರಾ ವಿ ಹ್ಯಾವ್ ಟು ಲುಕ್ ಹಿಯರ್, ಸೈಡಲ್ಲಿ ಲುಕ್ ಕೊಡ್ಬೇಕು. ನಾನು ಡಾನ್ಸರ್ಸ್ ಎಲ್ಲ ನಾವು ಒಂದೆರಡು ಮಾನಿಟರ್ ಮಾಡೋ ಅಷ್ಟರಲ್ಲಿ ವಿಷ್ಣು ಸರ್ ಆಕ್ಚುಲಿ ಕೇಮ್ ಅಂಡ್ ಸ್ಯಾಟ್ ದೇರ್ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಐ ವಾಸ್ ಶಾಕ್ಡ್. ಸಾಮಾನ್ಯವಾಗಿ ಲುಕ್ ಕೊಡೋಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ ಕೈ ಹಿಡ್ಕೋತಾರೆ, ಇಲ್ಲಿ ನೋಡಿ ಅಂತಾರೆ. ದಟ್ಸ್ ಹೌ ವಿ ಡೂ. ಅವರು ಕೂತ್ಕೊಂಡ್ರು, ರಮೇಶ್ ಭಟ್ ಸರ್ ಕೂತ್ಕೊಂಡ್ರು, ಇಬ್ರು ಕೂತ್ಕೊಂಡು ದೇ ಡಿಡ್ ವಾಟ್ ದೇ ವರ್ ಪರ್ಫಾರ್ಮಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಅದನ್ನ ಮಾಡಿ ತೋರಿಸಿ ನಮ್ಗೆ. ಏನಕ್ಕೆ ಅಂದ್ರೆ ಚಿಕ್ಕ ಹುಡುಗಿ, ಹೊಸ ಹುಡುಗಿ, ನ್ಯಾಚುರಲ್ ಆಗಿ ಬರ್ಲಿ ಅಂತ. ನಾನು ಆಮೇಲೆ ಹೋಗಿ ನಮ್ಮಮ್ಮ ಹೇಳಿದ್ರು, ನೋಡು, ಲುಕ್ ಎಟ್ ಹಿಮ್, ಅವ್ರ ಕ್ಯಾಲಿಬರ್ ಏನು, ಅವ್ರ ಸ್ಟೇಟಸ್ ಏನು. ನಿಮ್ಗಳಿಗೆ ಕ್ಯಾಮ್ರಾ ಮುಂದೆ, ಇಟ್ಸ್ ನಾಟ್ ಅ ಸಜೆಷನ್ ಶಾಟ್, ಶೋಲ್ಡರ್ ಓವರ್ ದ ಶೋಲ್ಡರ್ ಮಾಡ್ತೀವಲ್ಲ ಆ ತರ ಶಾಟ್ ಅಲ್ಲ. ಹಿ ಇಸ್ ನಾಟ್ ಸೀನ್ ಇನ್ ದ ಕ್ಯಾಮ್ರಾ, ಬಟ್ ಹಿ ಕೇಮ್ ಅಂಡ್ ಸ್ಯಾಟ್ ದೇರ್ ಓನ್ಲಿ ಟು ಹೆಲ್ಪ್ ಮೀ ಪರ್ಫಾರ್ಮ್. ಆವಾಗ ಅನ್ನಿಸ್ತು ನಂಗೆ, ಅಪ್ಪಾ ಇದ್ರೆ ಹಿಂಗಿರ್ಬೇಕು. ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು, ಲೆಸನ್ ಲರ್ನ್ ಫ್ರಮ್ ಹಿಮ್ ಅಂತ. ಅಪ್ಪಾಜಿ ಅವರು ಸಿಂಪ್ಲಿಸಿಟಿ, ನಾರ್ಮಲ್ ಆಗಿ ದೇರ್ ಆಕ್ಟರ್ಸ್. ಸ್ಕ್ರೀನ್ ಅಲ್ಲಿ ಇಂಥ ದೊಡ್ಡ ಆಕ್ಟರ್ಸ್, ಕರ್ನಾಟಕ ಕನ್ನಡ ಜನತೆ, ಬರೀ ಕರ್ನಾಟಕ ಅಲ್ಲ ಇಡೀ ಜಗತ್ತಲ್ಲಿ ಎಲ್ಲಿದ್ರು ಅವ್ರ ಹೃದಯಗಳನ್ನ ಗೆದ್ದಂಥವ್ರು. ರಿಯಲ್ ಲೈಫ್ ಅಲ್ಲಿ ಎಷ್ಟು ನಾರ್ಮಲ್ ಆಗಿರೋರು ಅಂದ್ರೆ, ಎಷ್ಟು ಲೈಕ್ ಸಿಂಪಲ್ ನಾರ್ಮಲ್. ಅಪ್ಪ ಓಕೆ, ಐ ಥಿಂಕ್ ದೋಸ್ ಆರ್ ಲೆಸನ್ಸ್ ವಿ ಲರ್ನ್ ಟುಡೇ. ನಮ್ಗೆ ಯುನೋ ನಾವೇನೋ ಸ್ಪೆಷಲ್ ಅಂತ ನಾವು ಯೋಚನೆ ಮಾಡಿದ್ರೆ, ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರೆ ಅವ್ರಗಳನ್ನ ನೋಡಿ ಕಲ್ತಿರೋದೆ ಅಲ್ಲ. ಆ ತರದ್ದೇ ಒಂದ್ ಪ್ರಶ್ನೆ, ಫಸ್ಟ್ ಇಂಪ್ರೆಷನ್ ಮೀಟಿಂಗ್ ಭುವನ್. ಅಯ್ಯೋ, ಮೀಟಿಂಗ್ ಭುವನ, ನಾನು ಏನೋ ಅಪ್ಪು ಸರ್ದೇನೋ ಕೇಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಬಿಕಾಸ್ ಇವಾಗ ಸ್ವಲ್ಪ ಸ್ಪೆಷಲ್ ಜರ್ನಿಲಿ ಇದೀರಲ್ಲ, ಸ್ವಲ್ಪ ಹಳೆ ನೆನ್ಪು ಮಾಡ್ಸೋಣ ಅಂತ. No, my first time when I met him was a very, very funny story. ಅಂದ್ರೆ
ನಾವು ಒಂದು ಫ್ಯಾಷನ್ ಶೋ ಈ ನಮ್ಮ ಕೊಡವ ಸಮಾಜ ಅಂತ ಇದೆ ಬೆಂಗಳೂರಲ್ಲಿ ವಸಂತ್ ನಗರಲ್ಲಿ. ಸೊ ಕೊಡವ ಸಮಾಜ ಕಂಪ್ಲೀಟ್ಸ್ 100 years. ಸೊ 100 years ಯಾವ ಡೇಟಿಗೆ ಆಯ್ತು ಅಂದ್ರೆ 11th November 2011ಗೆ ದೇ ಹ್ಯಾಡ್ ಪ್ಲಾನ್ಡ್ ಅ ಬ್ಯೂಟಿಫುಲ್ ಶೋ. ಅವಾಗ ಎಲ್ಲ ಯಾರ್ಯಾರು ನಮ್ಮ ಕೊಡವ ಸಮುದಾಯದಿಂದ ಹೆಸರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಸನ್ಮಾನ ಮಾಡೋ ಹಾಗೆ ಮತ್ತೆ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿದ್ರು, ಇನ್ ವಿಚ್ ಮೀ ಅಂಡ್ ನಿಧಿ ಸುಬ್ಬಯ್ಯ ವರ್ ಸಪೋಸ್ ಟು ವಾಕ್ ಆಸ್ ಶೋ ಸ್ಟಾಪರ್ಸ್. ಸರಿ, ಓಕೆ, ಅದೆಲ್ಲ ಡಿಸೈಡ್ ಆಯ್ತು. ಸೊ ಈಗ ಅದರ ಒಂದು ಈಗ ಪ್ರೆಸಿಡೆಂಟ್ ಅಂತ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಸಮಾಜದ್ದು ಫೋನ್ ಮಾಡ್ತಾರೆ. ಅವರು ಹಿ ಮಸ್ಟ್ ಬಿ 60+ ಅಂಕಲ್ ಫೋನ್ ಮಾಡಿ, ಹಲೋ ಮಾ ಹರ್ಷಿಕಾ, ಹಾವ್ ಯು? ಐ ಸೆಡ್ ಚೆನ್ನಾಗಿದ್ದೀನಿ ಅಂಕಲ್. ಈ ತರ ಒಂದು ಫ್ಯಾಷನ್ ಶೋ ಮಾಡ್ತಾ ಇದೀವಿ. ಸೊ ಒಬ್ರು ಫೇಮಸ್ ಕೊರಿಯೋಗ್ರಾಫರ್, ಹಿ ಇಸ್ ಲೈಕ್ ಅನ್ ಇಂಟರ್ನ್ಯಾಷನಲ್ ಫ್ಯಾಷನ್ ಕೊರಿಯೋಗ್ರಾಫರ್, ಅವ್ರು ನಿಮ್ಮನ್ನ ಕೊರಿಯೋಗ್ರಾಫ್ ಮಾಡ್ತಾರೆ. ಹಿ ಇಸ್ ಆಲ್ಸೋ ಅ ಕೊಡವ, ಭುವನ್ ಪೊನ್ನಣ್ಣ ಅಂತ ಹೇಳಿದ್ರು. ಈಗ ನನಗೇನ್ ಮನ್ಸಲ್ಲಿ ಬರುತ್ತೆ, 60 ವರ್ಷದ ಅಂಕಲ್ ಫೋನ್ ಮಾಡ್ಬಿಟ್ಟು ಇನ್ನೊಬ್ರು ಇಂಟರ್ನ್ಯಾಷನಲ್ ಲೆವೆಲ್ ಫ್ಯಾಷನ್ ಕೊರಿಯೋಗ್ರಾಫರ್ ಅಂದಾಗ ನನಗೇನ್ ಅನ್ಸುತ್ತೆ, ಅವರು ಅಂಕಲ್. ಐ ಹೋಪ್ ನೀ ಅಂಕಲ್ ಅನ್ ಕರೀಲಿಲ್ಲ, ಹಂಗೆ ಕರ್ದಿದ್ದು ಆಯ್ತಾ. ಸೊ ನನಗೇನ್ ಅನ್ಸುತ್ತೆ, ಇವರು ಅದೇ ಏಜ್ ಗ್ರೂಪ್. ಸೊ ಇಷ್ಟು ಹೇಳ್ತಿದ್ದಾರೆ ಅವ್ರ ಬಗ್ಗೆ ಅಂದ್ರೆ ನ್ಯಾಚುರಲಿ ಇವರು ಸೀನಿಯರ್ ಮೋಸ್ಟ್ ಅಂತ. ಸೊ ಇವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು, ಹಲೋ, ಇಸ್ ದಿಸ್ ಹರ್ಷಿಕಾ ಪೂಣಚ್ಚ? ವಾಯ್ಸ್ ಎಲ್ಲಾದ್ರೂ ಕಂಡಿಡಿಬೇಕಿತ್ತಲ್ವಾ, ಡಮ್ ಐ ವಾಸ್ 16-17. ನಾನು ಹೆಲೋ ಅಂಕಲ್, ಹೇಳಿ ಅಂದೆ. ಅಲ್ಲೇ ಒಂದು ಪಾಸ್ ಇತ್ತು, ನಾನು ಅರ್ಥ ಆಗಿಲ್ಲ, ಒಂದು ರ್ಯಾಂಡಮ್ ಪಾಸ್, ಮಾತೇ ಇಲ್ಲ ಆ ಕಡೆಯಿಂದ. ನಾನೇ ಕಂಟಿನ್ಯೂ ಮಾಡಿದೆ. ಅಂಕಲ್ ನಂಗೆ ಹೇಳಿದ್ರು, ಜಯ ಅಂಕಲ್ ನೀವು ಫೋನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು, ನಾನು ಬರ್ತೀನಿ ಅಂಕಲ್, ಇದಕ್ಕೆ ರಿಹರ್ಸಲ್ಸಿಗೆ ಬರ್ತೀನಿ. ಆ ಕಡೆ ಹೌದಾ, ಓಕೆ ಬನ್ನಿ 4 o'clockಗೆ ಇಲ್ಲೇ ಕೊಡೋ ಸಮಾಜ, ನಾನು ವೇಟ್ ಮಾಡ್ತಾ ಇರ್ತೀನಿ. ಸೊ 4 o'clock ಐ ರೀಚ್. ಆ ಕಡೆಯಿಂದ ಒಬ್ಬ ಗುಡ್ ಲುಕಿಂಗ್ ಬಾಯ್ ಇಸ್ ವಾಕಿಂಗ್. ಇವ್ರು ಯಾವುದೋ ಮಾಡೆಲ್ ಅಂತ ನನಗೆ ಆಯ್ತಾ. ಹಿ ಕಮ್ಸ್, ಹಾಯ್ ಐ ಆಮ್ ಭುವನ್ ಪೊನ್ನಣ್ಣ. ನಂಗೆ ಹೆಂಗಾಗ್ಬಿಡ್ತು ಅಂದ್ರೆ, ದೇವ ಇವನ್ನ ಹೋಗಿ ಅಂಕಲ್ ಕರೆದು ಬಿಟ್ನಲ್ಲ ಅಂತ. ರಿವೆಂಜ್ಗೆ ಅಂಕಿತಾ, ಶೋ ಸ್ಟಾಪರ್ ಅಂದ್ರೆ ಏನು? ಲಾಸ್ಟಿಗೆ ಬರೋದು, ಒಂದ್ಸತಿ ಪೋಸ್ ಮಾಡೋದು, ಹೋಗೋದಲ್ವಾ. ಅದಕ್ಕೇನ್ ರಿಹರ್ಸಲ್ ಬೇಕು? ಒಂದ್ಸತಿ ನೋಡ್ಕೊಂಡ್ರೆ ಸಾಕು, ಟೈಮಿಂಗ್ಸು ಎಲ್ಲ. ಹಿ ಮೇಡ್ ಮಿ ವಾಕ್ 22 times. ಹೈ ಹೀಲ್ಸ್ ಹಾಕಿಸ್ಬಿಟ್ಟು 22 ಸತಿ ವಾಕ್ ಮಾಡಿಸಿದ್ದು, ಗೊತ್ತಾಗ್ಲಿ ಹುಡುಗಿ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಹೌ ವಿ ಮೆಟ್ ಫಸ್ಟ್. ಸೊ ದಟ್ ವಾಸ್ ದ ಫಸ್ಟ್ ಮೀಟಿಂಗ್ ವಿತ್ ಮೈ ಗಂಡ. ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮದರ್ಹುಡ್ ಅಥವಾ ಫಸ್ಟ್ ತಾಯಿ ಆಗ್ತಿದೀನಿ ಅಂತ ಗೊತ್ತಾದ ಕ್ಷಣ? I mean, of course, ಗೊತ್ತಾಯ್ತು ಎಲ್ಲ. We heard the baby's heartbeat. I think those are the moments ಅಲ್ಲ, you feel. And ಸ್ಕ್ಯಾನ್ ಅಲ್ಲಿ ಅವ್ರ ಪಾಪ ತೋರಿಸ್ತಾ ಇರೋರು, ರಘು ಕ್ಲಿಯರ್ ಆಗಿ ನೋಡೋರು, ಓಕೆ ತಲೆ ಇಲ್ಲಿದೆ ನೋಡಿ, ಕೈ ಇಲ್ಲಿದೆ ಅಂತಲ್ಲ. ನಾನು ಸರಿಯಾಗಿ ಕಾಣಿಸ್ತಾ, ಮಲ್ಗಿರ್ತೀವಲ್ಲ, ಸೊ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಬಟ್ ಐ ಥಿಂಕ್ ವೆನ್ ದ ಬೇಬಿ ಮೂವ್ಸ್ ಇನ್ಸೈಡ್ ಯು ಇಸ್ ಅ ವೆರಿ ಒಂಥರ ಏನಂತಾರೆ, ಪದಗಳಲ್ಲಿ ಹೇಳಕ್ಕಾಗಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಯುನೋ. ಸೊ ನಾನು ಎಷ್ಟೊಂದ್ ಸರಿ ನಾನು ಹಿಂಗೆ ಕೂತಿದ್ದಾಗ, ಯಾವಾಗ್ಲೂ ಮನೇಲಿ ಕೂತ್ಕೊಂಡು ಐ ಯೂಸ್ ಟು ಕೀಪ್ ರೀಡಿಂಗ್ ಅ ಲಾಟ್, ಬುಕ್ಸ್ ಓದ್ತಾ ಇದ್ದೆ. ಸೊ ಕೂತಿರುವಾಗ ಎಷ್ಟೊಂದ್ ಸರಿ ತುಂಬಾ ಅವಳು ಗಲಾಟೆ ಮಾಡೋವಾಗ ಒಳಗಡೆ ವಿಡಿಯೋ ತೆಗ್ಬಿಟ್ಟು ನನ್ನ ಫ್ಯಾಮಿಲಿ, ನನ್ನ ಅಪ್ಪ, ಐ ಮೀನ್ ನನ್ನ ಅಮ್ಮ, ಅಣ್ಣ, ಅತ್ತಿಗೆ, ರಘು, ನಮ್ಮ ಅತ್ತೆ ಇರೋ ಗ್ರೂಪ್ಗೆ ಐ ಯೂಸ್ ಟು ಸೆಂಡ್. ಅಂಡ್ ನಮ್ಮ ಅಣ್ಣ ರಿಯಾಕ್ಷನ್, ಪ್ಲೀಸ್ ಕಣೆಮ್ಮ ಈ ತರ ಎಲ್ಲ ವಿಡಿಯೋ ಕಳಿಸ್ಬೇಡ, ಬಿಕಾಸ್ ಅವ್ನು ಸೈಕ್ ಆಗ್ಬಿಡೋನು, ಅವ್ನು ಈ ವುಡಂಟ್ ಇವನ್ ಟಚ್. ನೋಡೋ ತಲೆ ಎಲ್ಲಿದೆ ನೋಡೋದ್ರೆ ಸುಮ್ನೆ ಇರ್ತೀಯ ನೀನು, ಟಚ್ ಮಾಡಿದಾಗ ಸುಮ್ನೆ ಮಗು ನಮ್ ಜೊತೆ ಇಲ್ಲ. ರಘುಗ್ ನೀಟಾಗಿ ಇಟ್ಬಿಟ್ಟು ಕೇಕ್, ರಘು ತುಂಬಾ ಮಾತಾಡ್ಸೋರು, ಹಾಡಾಡೋರು, ಮ್ಯೂಸಿಕ್ ಹಾಕ್ಬಿಟ್ಟು ಕ್ಯಾನ್ ಯು ಹಿಯರ್ ದಿಸ್ ಸಾಂಗ್, ಕ್ಯಾನ್ ಯು ಹಿಯರ್ ದಟ್ ಸಾಂಗ್ ಅಂತಲ್ಲ. ಸೊ ಐ ಥಿಂಕ್ ದಟ್ ಮೂವ್ಮೆಂಟ್, ನೋ, ಐ ಆಮ್ ಶೋರ್ ಭುವನ್ ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಸೊ ಟೆಕ್ನೋ ಮ್ಯೂಸಿಕ್ ಫಸ್ಟ್ ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದ ಕ್ಷಣ. ಸೊ ಅದೇ ಬೇಸಿಕ್ಲಿ ಮದ್ವೆ ಆಗಿ ಐ ಥಿಂಕ್ 3-4th monthಗೆ ಐ ಕನ್ಸೀವ್ಡ್. ಅಂಡ್ ಇಟ್ ವಾಸಂಟ್ ಲೈಕ್ ಪ್ಲಾನ್ ತರ ಅಲ್ಲ. ನನಗೆ ಅವ್ನ್ ಭುವನ್ ನನ್ಗೆ ನೋಡಿ ಅಮ್ಮ ಬಸ್ಸೇ ಅವಳೊಬ್ಬಳೆ ಬಸ್ಸಲ್ಲ ಅಂತ ನಾನು ಚೆನ್ನಾಗಿ ಬೈದಿದ್ದೆ ಭುವನ್ಗೆ. ಅವನಿಗೇನಂದ್ರೆ ಹೆಂಡತಿ ಆಗಿದ ತಕ್ಷಣ ಇವಳು ಪ್ರೆಗ್ನೆಂಟ್ ಆಗ್ಬಿಟ್ಲು, ನಾನೇ ಮತ್ತೆ ನೋಡ್ಕೋಬೇಕು ಅಂತ. ಅವ್ನ್ ಇದು ಅಂದ್ರೆ ಟ್ರಾವೆಲ್ ಮಾಡಿಲ್ಲ, ಏನು ಮಾಡಿಲ್ಲ, ಪ್ರೆಗ್ನೆಂಟ್ ಆಗ್ಬಿಟ್ಟೆ. ಅದನ್ನ ಚೆನ್ನಾಗಿ ಬೈಸ್ಕೊಂಡು ನನ್ನ ಹತ್ರ ಸುಮ್ಮನೆ
ಸೊ ಬೇಸಿಕ್ಲಿ ಫಾರ್ ಹಿಮ್ ಅದೇ ಆಗಿದ್ದು. ಮತ್ತೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡ್ತಲ್ಲ, ಮತ್ತೆ ಭಟ್ರ ಕೆಲಸ, ಡ್ರೈವರ್ ಕೆಲಸ ಎಲ್ಲ ಯೂಲ್ ಹ್ಯಾಡ್ ಟು ಡೂ. ಸೊ ಅದಕ್ಕೆ ಈಸ್ ಲೈಕ್ ಎಲ್ಲ ಮತ್ತೆ ನಾನೇ ಮಾಡ್ಬೇಕು ಅಂತ ಹೇಳ್ಕೊಂಡು. ಸೊ ದ್ಯಾಟ್ ವಾಸ್ ಅ ಬ್ಯೂಟಿಫುಲ್ ಫೀಲಿಂಗ್. ರಷ್ಯಾದಲ್ಲೆಲ್ಲೋ ಇದ್ರು, ಭುವನ್ ಹ್ಯಾಡ್ ಗಾನ್ ಫಾರ್ ಹಿಸ್, ಅವರ ಫ್ರೆಂಡ್ ಬ್ಯಾಚುಲರ್ಸ್ಗೆ ಹೋಗಿದ್ರು. ಅಂಡ್ ನಾನು ಟೆಸ್ಟ್ ತಗೊಂಡೆ, ಪಾಸಿಟಿವ್ ಬಂತು. ನನಗಳು ಆಬ್ವಿಯಸ್ಲಿ ಐ ವಾಸ್ ಲೈಕ್ ಒಬ್ಳೇ ಇದೀನಿ ಮನೆಯಲ್ಲಿ ಅಂಡ್ ಐ ವಾಂಟ್ ಟು ಶೇರ್ ಇಟ್ ವಿತ್ ಸಮ್ವನ್ ಅಂಡ್ ಆಲ್ ದಟ್. ಇವ್ನಿಗೆ ಫೋನ್ ಮಾಡ್ತಾ ಇದೀನಿ, ಇವ್ನ ಫೋನ್ ಸಿಗ್ತಾ ಇಲ್ಲ, ಬಿಕಾಸ್ ಇಟ್ಸ್ ಲೈಕ್ ಟೈಮಿಂಗ್ಸ್ ಬೇರೆ ಅಲ್ಲ. ಐ ಥಿಂಕ್ ಹಿ ವಾಸ್ ಸ್ಲೀಪಿಂಗ್ ಆರ್ ಸಮಥಿಂಗ್. ವಿಡಿಯೋ ಮಾಡಿ ಕಳಿಸ್ದೆ ನೋಡು ಅಂತೆಲ್ಲ ಹೇಳ್ಕೊಂಡು. ದಟ್ ವಾಸ್ ದ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕ್ಷಣ. ಅಂಡ್ ಆಫ್ ಕೋರ್ಸ್ ಹನುಮ ಹೇಳ್ದಂಗೆ ಸ್ಕ್ಯಾನ್ಸ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್. ಐ ವೇಟ್. ಇವತ್ತು ಆಕ್ಚುಲಿ ನಾನು ಹೋಗ್ತಾ ಇದ್ದೀನಿ ಸಾಯಂಕಾಲ ಫಾರ್ ದ 36th week scan ನನಗೆ. ಸೊ ದಿಸ್ ಇಸ್ ಲೈಕ್ ಐ ಥಿಂಕ್ ಆಲ್ಮೋಸ್ಟ್ ದ ಲಾಸ್ಟ್ ಗ್ರೋತ್ ಸ್ಕ್ಯಾನ್. ಬೇಬಿ ಪೊಸಿಷನ್ ಎಲ್ಲ ಹೇಳ್ತಾರೆ ಇವಾಗ. ಅಂಡ್ ಕಿಕಿಂಗ್ ಆಫ್ ಕೋರ್ಸ್ ಈಗ್ಲೂ ಮಾಡ್ತಾ ಇದೆ ಮಗು. ಈಗ್ಲೂ ಹಂಗಾರೆ ನಮ್ ಇಂಟರ್ವ್ಯೂ ಎಲ್ಲ ಕೇಳಿಸ್ಕೊತಾ ಇದೆ. ಎಲ್ಲ ಅದ್ ಮಾತ್ರ ನಾನು ಅಂತೀನಿ, ಅಭಿಮನ್ಯು ಕಥೆ ಏನ್ ನಾವು ಕೇಳಿದೀವಿ ಅದ್ 100ಕ್ಕೆ 100 ನಿಜ. ಹೌದು. ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದಷ್ಟು ಹಾಡ್ಗಳನ್ನ ಕೇಳ್ತಾ ಇದ್ದಿದ್ದು. ಲಾಸ್ಟ್ ಅವಳ ಮಗು ನಂದನ ಹುಟ್ಟಿದ ಮೇಲೆ ಅವಳ ಅತ್ತಾಗ ಹಾಡು ಹಾಕಿದಾಗ ಶಿ ವುಡ್ ಆಕ್ಚುಲಿ ಕಾಮ್ ಡೌನ್ ಅಂಡ್ ಲಿಸನ್ ಟು ದಟ್. ಸೂದಿಂಗ್ ಆಗಿರುತ್ತೆ ಅವರಿಗೆ ಅಲ್ವಾ. ಐ ಥಿಂಕ್ ಅದು ಇಮ್ಮಿಡಿಯೇಟ್ ಆಗಿ ಹಾಡ್ ಬಂದಿದ ತಕ್ಷಣ ಲೈಕ್ ಫ್ಯೂ ಬೀಟ್ಸ್ ರಘು ಇಸ್ ಲೈಕ್ ನೋಡು ಕ್ವೈಟ್ ಆಗ್ಬಿಟ್ಲು ಅಂತ. ಸೊ ಇಟ್ ಬಿಕೇಮ್ ಅ ಥಿಂಗ್. ಅವಳು ಒಂದೊಂದ್ಸರಿ ತುಂಬಾ ರೆಸ್ಟ್ಲೆಸ್ ಆಗಿ ಆಡಿದ್ಲು ಅಂದ್ರೆ ರಘು ಇಮಿಡಿಯೇಟ್ ಆಗಿ ಆ ಹಾಡ್ ಹಾಕ್ಬಿಡೋದು. ಸೊ ಖಂಡಿತ ನಿಜ ಅದು. ಸೊ ಐ ಆಮ್ ಶ್ಯೂರ್ ಅಂಕಿತಾ ಕ್ವೆಶ್ಚನ್ಸ್ ಎಲ್ಲ ಇದು ಆನ್ಸರ್ ಮಾಡಿರುತ್ತೆ. ನೆಕ್ಸ್ಟ್ ಎಲ್ಲರೂ ಸಿಕ್ಕಿದಾಗ ಇಂಟ್ರೊಡ್ಯೂಸ್ ಮಾಡಿದಾಗ ಓಕೆ ಧ್ವನಿ ಎಲ್ಲೋ ಕೇಳುತ್ತಾ. ಓಕೆ, ಮದರ್ಹುಡ್ ಅಂದ ತಕ್ಷಣ ಫಸ್ಟ್ ಈಗ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಕೂಡ ಅದ್ರ ಜೊತೆಲೆ ಬರುತ್ತೆ. ಅಲ್ವಾ ಸ್ಪೆಷಲ್ ಫೀಲಿಂಗ್ ಆ ಫೋಟೋಸ್ ಎಲ್ಲ. ನೆಕ್ಸ್ಟ್ ಯಾವಾಗ ಬಂದ ಸ್ಪೆಷಲ್ ಫಸ್ಟ್ ಪ್ರೆಗ್ನೆನ್ಸಿ ಫೋಟೋ ಶೂಟ್? ನಾನ್ ಫೋಟೋ ಶೂಟ್ ಮಾಡಲೇ ಇಲ್ಲ. ಐ ಡೋಂಟ್ ರಿಮೆಂಬರ್ ಸೀಯಿಂಗ್. ಒಂದಷ್ಟು ಫೋಟೋ ನೋಡಿದ್ರಲ್ಲ ನೀವುಗಳು, ಅಂತ ಫೋಟೋಸೇ ಇರೋದು ಚೇರ್ ಮೇಲೆ ಹಿಂಗೆ ಅವಾಗೆಲ್ಲ. ಐ ಡೋಂಟ್ ನೋ, ಐ ಥಿಂಕ್ ರಘು and I, these are all youngsters. our experiences are different. Raghu and I, for us it is a different experience sharing our life. ನಿಮ್ಗಂತಾನೆ ನೀವು ಪರ್ಸನಲ್ ಆಗಿ ಒಂದಷ್ಟು ತೆಗ್ದಿಟ್ಕೊಂಡಿರೋ ಫೋಟೋಸ್ ಮೆಮೊರೀಸ್? ಪ್ರೆಗ್ನೆಂಟ್ ಇದ್ದಾಗ್ಲಾ ಅದೇ ಹೇಳ್ತಾ ಇದೀನಲ್ಲ, ಎಲ್ಲೋ ಹಿಂಗೆ ಎಲ್ಲೋ ಲಂಚ್ಗೋ ಡಿನ್ನರ್ಗೋ ಹೋದಾಗ ತೆಕ್ಕೊಂಡಿರೋದು, ಅಥವಾ ರಘು ತೆಗ್ದಿರೋದು. ನಾನೆಲ್ಲೋ ನನ್ ಬೆಡ್ ಮೇಲೆ ಏನೋ ಬುಕ್ ಓದ್ಕೊಂಡ್ ಕೂತಿದ್ದಾಗ ರಘು ತೆಗ್ದಿರೋದು ಒಂದಷ್ಟು ಫೋಟೋಸ್. ಆತರ ಇದೆ, ಇಟ್ಸ್ ವೆರಿ ಪರ್ಸನಲ್. ಸೊ ಆತರ ಫೋಟೋ ಶೂಟ್ ಅದೆಲ್ಲ ನಾಟ್ ಅಟ್ ಆಲ್. ಸೀಮಂತ ಅಲ್ಲಿ ಒಂದಷ್ಟು ಅಫ್ಕೋರ್ಸ್ ಅಮ್ಮ ಸೀಮಂತ ಮಾಡಿದ್ರು, ಅಮ್ಮ ನಮ್ಮ ಅತ್ತೆ ಇಬ್ರು ಜೊತೆಲೇ ಮಾಡಿದ್ರು. ಒಂದೇ ಸೀಮಂತ ಆಗ್ಲಿ ಎರಡೆರಡು ಮಾಡೋದ್ ಬೇಡ ಅಂತ. ಸೊ ಅದ್ರದ್ ಫೋಟೋಸ್ ಇದೆ ರಘು ಜೊತೆಲಿರೋದು. ದೇರ್ಸ್ ಒನ್ ನನ್ ಚೇರ್ ಮೇಲೆ ಕೂತು ರಘು ನನ್ ಜೊತೆಲಿದ್ದಾರೆ. ಆ ಒಂದ್ 2-3 ಫೋಟೋ ಅಫ್ಕೋರ್ಸ್ ವಿಲ್ ಆಲ್ವೇಸ್ ಬಿ ಸ್ಪೆಷಲ್. ನನ್ನ ಎಲ್ಲಾ ಒಕೇಶನ್ಸ್ಗೂ ನನ್ನ ತಾಯಿ ಸೀರೆಗಳು ಉಟ್ಕೊಂಡಿದೀನಿ ಅಂಕಿತಾ. ಸೊ ನಾನ್ ಮದ್ವೆ ಆಗಿದ್ದು ನಮ್ಮ ಅಮ್ಮನ ಮದ್ವೆ ಸೀರೆನಲ್ಲೇ. ನಮ್ಮಪ್ಪ ನನ್ನ ತಾಯಿಗೆ ಅವ್ರ ರಿಸೆಪ್ಷನ್ ಕೊಡಿಸಿದಂತ ಸೀರೆ ನಾನು ಉಟ್ಟು ಮದ್ವೆ ಆಗಿದ್ದು. ಸೊ ಅದು ಅಫ್ಕೋರ್ಸ್ ತುಂಬಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಿ ಹಾಕೋಬೇಕಿತ್ತು, ಬಿಕಾಸ್ ತುಂಬಾ 48 ವರ್ಷದ ಸೀರೆ ಅದು. ಸೊ ಅದಾದ್ಮೇಲೆ ಅಫ್ಕೋರ್ಸ್ ನಾನು ಅದ್ ರೆಡಿ ಮಾಡ್ಸಕ್ ತಗೊಂಡೋದಾಗ ಅಂಗಡಿನವರು ಹೇಳಿದ್ರು, ಅಂದ್ರೆ ಡ್ರೈ ಕ್ಲೀನರ್ಸ್, ಮೇಡಮ್ ನಾನು ಇದ್ ಏನಾದ್ರು ಮಾಡಿದೆ ಅಂದ್ರೆ ಹರ್ದೋಗ್ಬಿಡತ್ತೆ, ಬೇಡ ಪ್ಲೀಸ್, ನಾನು ನೀಟಾಗಿ ನಿಮ್ಗೆ ರೆಡಿ ಮಾಡಿ ಪ್ರೆಸ್ ಮಾಡಿ ಇದ್ ಮಾಡಿ ಕೊಡ್ತೀನಿ ಅಂತ. ಇನ್ಫ್ಯಾಕ್ಟ್ ನಾನ್ ಮದ್ವೆ ಆಗ್ತಿರುವಾಗ ರಘು ಹೇಳ್ತಾ ಇದ್ದೆ, ಇಟ್ ವಾಸ್ ಸ್ಟೇರಿಂಗ್. ನಾನು ಯಾಕಂದ್ರೆ ಎದ್ದು ಕೂತು ಮಾಡ್ಬೇಕಲ್ಲ ಹಸೆ ಮನೆ ಮೇಲೆ, ಎದ್ದಾಗೆಲ್ಲ ಎಲ್ಲೋ ಒಂದ್ ಕಡೆ ಟ್ರ್ ಅನ್ನೋದು, ಎಲ್ಲೋ ಹರಿತಾ ಇದೆ ಸೀರೆ, ಎಲ್ಲೋ ಹರಿತಾ ಇದೆ ಅಂತ. ಬಟ್ ಅಫ್ಕೋರ್ಸ್ ಇವತ್ತಿಗೂ ಜೋಪಾನವಾಗಿ ಇಟ್ಟಿದ್ದೀನಿ ಅದನ್ನ. ಸೊ ಅದನ್ನ ಉಟ್ಕೊಂಡಿದ್ದೆ. ನಾನ್ ಮನೆ ಗೃಹ ಪ್ರವೇಶಕ್ಕೆ ನನ್ನ ತಂದೆ ತಾಯಿ ಮನೆ ಕಟ್ಟಿದಾಗ ನನ್ನ ತಂದೆ ಕೊಡ್ಸಿದ್ದ ಸೀರೆನ ಗೃಹ ಪ್ರವೇಶಕ್ಕೆ ಅದನ್ನ ಉಟ್ಕೊಂಡಿದ್ದೆ. ಕಪ್ಪು ಉಟ್ಕೋಬಾರ್ದು ಅಂತ ಗಲಾಟೆ ಮಾಡಿದ್ರು ನಮ್ಮಮ್ಮ. ಇಲ್ಲ, ಅವಳು ಆಸೆ ಪಡ್ತಾಳೆ ಕೊಡಿಸ್ತೀನಿ ಅನ್ಬಿಟ್ಟು ಕಪ್ಪು ಸೀರೆ ಕೊಡ್ಸಿದ್ರು ಅಮ್ಮ. ನನ್ನ ಮಗಳು ಹುಟ್ಟಿ ಇದು ಏನು ಸೀಮಂತ ಮಾಡಿದಾಗ, ಹುಟ್ಟಕ್ ಮುಂಚೆ ಸೀಮಂತ ಮಾಡಿದಾಗ ಅಮ್ಮ ನನ್ ತಂದೆ ನಮ್ಮ ಅಮ್ಮನ್ಗೆ ನಮ್ಮ ಮನೆ ಗೃಹ ಪ್ರವೇಶ ಕೊಡ್ಸಿದ್ದೊಂದು ಹಸುರು ಸೀರೆ, ಅದನ್ನೇ ಉಟ್ಕೊಂಡೆ. ಅಯ್ಯೋ ಹೊಸ ಸೀರೆ ಉಟ್ಕೋಬೇಕು, ಹೊಸ ಸೀರೆ ಏನು ಬೇಡ, ನಮ್ಮ ಅಮ್ಮನ್ ನನ್ ತಂದೆ ಕೊಡ್ಸಿರೋ ಸೀರೆ ನಮ್ಮ ಅಮ್ಮನ್ಗಿರೋದು ಅದಕ್ಕಿಂತ ಬೇಕಾ ಅಂತ. ಸೊ ಅದು ಪ್ಯೂರ್ KSIC ಸ್ಯಾರಿ, ಅದು ಗ್ರೀನ್ ಕಲರ್, ಅದನ್ನ ಉಟ್ಕೊಂಡಿದ್ದೆ. ಸೊ ಲೈಕ್ ದಟ್ ಐ ಹ್ಯಾವ್ ಮೆಮರೀಸ್. ಅದೊಂದಷ್ಟು ಫೋಟೋಸ್ ಇದೆ ಥ್ಯಾಂಕ್ಫುಲಿ. ಎಸ್, ಹರ್ಷಿಕಾ ಅವ್ರದ್ದು ಫೋಟೋಸ್ ನಾವೆಲ್ಲ ನೋಡಿದೀವಿ. ಬೈತಾ ಇದ್ದೀನಿ ನಾನು ಅವಳಿಗೆ. ಆಸ್ಕರ್ ಎವ್ರಿ ಟೈಮ್ ಶಿ ಪುಟ್ ಸಮಥಿಂಗ್, ಫೋನೋ ಮೆಸೇಜು, ದೃಷ್ಟಿ ತಗೋ. ಸೊ ಲುಕಿಂಗ್ ಸೋ ಬ್ಯೂಟಿಫುಲ್ ಆ ಸೀರೆ ಫೋಟೋಸ್ ಅಲ್ಲಿ.
ಐಮ್ ಲೈಕ್ ಅಯ್ಯೋ ಸಾಕು ಶೇರ್ ಮಾಡ್ಬೇಡ ಇನ್ನ. ಅದು ಏನಾಯ್ತು ಅಂದ್ರೆ ಬೇಸಿಕ್ಲಿ ಏನಾಯ್ತು ಅಂದ್ರೆ ಒನ್ ಆಫ್ ಮೈ ಆಂಟ್, ನಮ್ಮ ಅಮ್ಮನ ಕಸಿನ್ ಬ್ರದರ್ ವೈಫ್. ಸೊ ನಾನು ಹೇಳ್ತಾ ಇದ್ದೆ ಈ ತರ ತುಂಬಾ ಫೋಟೋಗ್ರಫರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಮೆಟರ್ನಿಟಿ ಶೂಟ್ ಮಾಡ್ಸಕ್ಕೆ, ನನ್ಗೆ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್. ಶೀಸ್ ಲೈಕ್ ಇಲ್ಲ ಯಾಕೆ ಮಾಡ್ಸು, ದಿಸ್ ಫೇಸ್ ವಿಲ್ ಗೋ ಅಂಡ್ ಫಸ್ಟ್ ಪ್ರೆಗ್ನೆನ್ಸಿ ನಿಂಗೆ ಮತ್ತೆ ಸಿಗಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಸಮಥಿಂಗ್ ವೆರಿ ಸ್ಪೆಷಲ್ ಅಂಡ್ ಎಲ್ಲ ಒಂಥರ ಆ ಮೆಮರೀಸ್ ನಿನ್ಗೆ ಆಮೇಲೆ ಅಯ್ಯೋ ನಾ ಮಾಡಿಸ್ಬೇಕಿತ್ತು ಒಂದು ಗ್ಯಾರಂಟಿ ಅನ್ಸುತ್ತೆ, ಬಿಕಾಸ್ ಅವ್ರಿಗೆಲ್ಲ ಹಂಗ ಅನ್ಸಿದ್ಯಂತೆ ಆಯ್ತಾ. ಸೊ ಶಿ ವಾಸ್ ಲೈಕ್ ಮಾಡ್ಸು, ನಿಂಗೆ ಎಷ್ಟು ಸಿ ಡೋಂಟ್ ಪುಷ್ ಯೋರ್ ಸೆಲ್ಫ್, ನಿಂಗೆ ಸುಸ್ತಾಗ್ತಿದೆ ನಿನ್ಗೆ ಆಗ್ತಿಲ್ಲ ಅಂದಾಗ ಡೋಂಟ್ ಪುಷ್ ಯೋರ್ ಸೆಲ್ಫ್, ಬಟ್ ಇಫ್ ಯು ಕ್ಯಾನ್ ಡೂ ಇಟ್. ಅವಾಗ ಐ ವಾಸ್ ಸ್ಟಿಲ್ ಇನ್ ಮೈ 7th month ಏನೋ, ಸೊ ಐ ವಾಸ್ ಏಬಲ್ ಟು ಡೂ ಇಟ್. ಅದಕ್ಕೆ ಫಸ್ಟ್ ಪ್ರೆಗ್ನೆನ್ಸಿ ರಿವೀಲ್ ಭುವನ್ ಪ್ಲಾನ್ ಮಾಡಿದ್ರು, ಅದೊಂದು ಕಾನ್ಸೆಪ್ಟ್. ಅದು ತುಂಬಾ ಚೆನ್ನಾಗಿ ಬಂತು. ಅಂದ್ರೆ ನಮ್ಮ ಕೊಡವ ಸಂಪ್ರದಾಯದಲ್ಲಿ ಹಳೇ ಕಾಲದ ಕೊಡವರು ಹೇಗಿರ್ತಾ ಇದ್ರು ಅಂದ್ರೆ ಇಟ್ ಇಸ್ ಸಮಥಿಂಗ್ ಬ್ಯೂಟಿಫುಲ್ ಅಂಕಿತಾ. ಅಂದ್ರೆ ಅವಾಗಿನ ಕಾಲದವರು they're all what 6'5", 6'6" ಉದ್ದ ದೊಡ್ಡ ಮೀಸೆ ಕತ್ತಿ ಎಲ್ಲ ಇಟ್ಕೊಂಡು, ಇಟ್ಸ್ ಅಮೇಸಿಂಗ್ ಲೈಕ್ ಹೌ ದೇ ಹ್ಯಾವ್ ಕಮ್ ಅಂತ. ಸೊ ಅದೇ ಟ್ರೆಡಿಷನ್ ಮಾಡೋಣ. ಹೆಣ್ಮಕ್ಳು ಹೆಂಗೆ ಸೀರೆ ಇವಾಗೇನ್ ಬ್ರೋಚ್ ಹಾಕ್ತಿವಿ ಅವಾಗ ಕಟ್ಕೊಳ್ಳೋರು, ಅಂಡ್ ಇದನ್ನ ಸ್ಕರ್ಟ್ ಎಲ್ಲ ಇಲ್ಲ, ಸೊ ಸೀರೆನ ಹಿಂಗೆ ಮೇಲೆ ಎತ್ಕೊಂಡು ಇದ್ ಮಾಡಿ ಕಟ್ಕೊಳ್ಳೋರು. ಅದ್ರಲ್ಲೇ ಅವರು ವ್ಯವಸಾಯನೂ ಮಾಡ್ತಾ ಇದ್ರು, ಅದ್ರಲ್ಲೇ ಅಡ್ಗೆ ಮಾಡೋರು, ಅದ್ರಲ್ಲೇ ಎಲ್ಲ ಆ ತರ. ಸೊ ಅದೇ ಕಾನ್ಸೆಪ್ಟ್ ತೋರ್ಸೋಣ, ವೆನ್ ದ ಟ್ರೆಡಿಷನ್ ಇಟ್ ಸೆಲ್ಫ್ ಇಸ್ ಸೋ ರಿಚ್, ಯಾಕೆ ಬೇರೆ ಮಾಡೋಣ ಅಂತ. ಎಲ್ಲ ಶೂಟು ಹಂಗೆ ಒಂದು ಅದಾಯ್ತು. ಅದಾದ್ಮೇಲೆ ಒಂದಷ್ಟು ಜನ ಮತ್ತೆ ಕಾಲ್ ಮಾಡಿದ್ರು, ಏನಾದ್ರು ಕಾನ್ಸೆಪ್ಟ್ ಮಾಡೋಣ ಮೇಡಮ್ ಹೇಳಿ ಅಂತ. ಸುಮ್ನೆ ಹಿಂಗೆ ಗೂಗಲ್ ನೋಡ್ತಾ ಇದ್ದಾಗ ರವಿ ವರ್ಮಾ ಪೇಂಟಿಂಗ್ಸ್ ಬಂತು. ವೈ ಡೋಂಟ್ ವಿ ಡೂ ದಿಸ್, ಚೆನ್ನಾಗಿರುತ್ತಲ್ಲ ರವಿ ವರ್ಮಾ, ಗ್ರೇಟೆಸ್ಟ್ ರವಿ ವರ್ಮಾ ಪೇಂಟಿಂಗ್ಸ್. ಅದು ವೈರಲ್ ಆಯ್ತು. ದೋಸ್ ಪಿಕ್ಚರ್ಸ್ ಬಿಕೇಮ್ ವೆರಿ ವೈರಲ್, ತುಂಬಾ ಚೆನ್ನಾಗಿ ಬಂತು. ಸೊ ಮೆಟರ್ನಿಟಿ ಶೂಟ್ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ನನಗೆ ಖುಷಿ ಇದೆ ದಟ್ ಐ ಹ್ಯಾವ್ ಡನ್ ಸಮ್ ಅಮೇಸಿಂಗ್ ಶೂಟ್ ಅಂತ. ಒಳ್ಳೆ ಪಿಕ್ಚರ್ಸ್ ಇದೆ. ನನ್ ಗಂಡನ್ ಜೊತೆ ಪೋಸ್ಟ್ ಮಾಡಿ ಸ್ವಲ್ಪ ಕಮ್ಮಿ, ಡಸಂಟ್ ಕಮ್ ಎಲ್ಲಿಗೂ ಬರಲ್ಲ. ಈಗ ರವಿ ವರ್ಮಾ ಪೇಂಟಿಂಗ್ ಅಲ್ಲಿ ಅವರು ರವಿ ವರ್ಮಾ ಪೇಂಟಿಂಗ್ ತರ ಕಾಣಿಸ್ಬೇಕಲ್ವಾ, ಇಲ್ವಂತೆ. ಅವ್ರು ವೆಸ್ಟರ್ನ್ ಹಾಕೊಳ್ತಾರಂತೆ, ಹೆಂಗಾಗುತ್ತೆ? ಹಾ, ರವಿ ವರ್ಮಾ ಪೇಂಟಿಂಗ್ ಅಲ್ಲಿ ನಾನು ಹೆಂಗ್ ಬಟ್ಟೆ ಹಾಕ್ತೀನಿ ಹಂಗ್ ಬರ್ತೀನಿ, ಓಕೆನಾ ಅಂತ. ಐ ಸೆಡ್ ಬೇಡ, ನಿನ್ ಮನೇಲಿ ಇರು. ಅಯ್ಯೋ ರಾಮ. ಸೊ ಆತರ ಬಟ್ ಐ ಹ್ಯಾವ್ ಗಾಟ್ ಸಮ್ ಲವ್ಲಿ ಪಿಕ್ಚರ್ಸ್ ವಿತ್ ಹಿಮ್. ಅಂದ್ರೆ ಹೆಂಗೆ ಅಂದ್ರೆ ನಾವು ಶೂಟ್ ಮುಗಿಸಿ ನಾ ಮನೆಗೆ ಹೋಗ್ತೀನಲ್ಲ, ಅವಾಗ ಕೂತ್ಕೊಂಡು ಸೆಪರೇಟ್ ಆಗಿ ತೆಗ್ಸೋದು. ಇವಾಗ ಹೌ ಮೈ ಮೇಕಪ್ ಆರ್ಟಿಸ್ಟ್ ಇಸ್ ಕಮ್, ಅವಳೇ ಫೋಟೋಗ್ರಫರ್, ಅವಳೇ ತೆಗಿಯೋದು ಆಮೇಲೆ ಮನೆಯಲ್ಲಿ. ಸೊ ಲೈಕ್ ದಟ್. ಇನ್ನೊಂದು 5 questions ಇದೆ. ಯು ನೀಡ್ ಎನಿ ಬ್ರೇಕ್? ನೋ, ಐ ಆಮ್ ಗುಡ್, ನೋ ಪ್ರಾಬ್ಲಮ್. ಅಂಕಿತಂಗ್ ಟೆನ್ಷನ್ ಆಗಿ ನಗ್ತಾ ಇದ್ದೀನಲ್ಲ, ತುಂಬಾ ಹೊತ್ತಿಂದ ಕುತ್ಕೊಂಡಿದಾರ. You want a pillow? No, I'm good. Okay. First time ಹಗ್ಗ ಸ್ಕ್ರಿಪ್ಟ್ ಓದಿದ್ದು? ಅವಿನಾಶ್ ನರೇಷನ್ ಮಾಡಿದಾಗ ಅವತ್ತು ಏನ್ ನರೇಟ್ ಮಾಡಿದ್ರು ಅದನ್ನೇ ಪಕ್ಕಾ ಬೆಳಿತಾರೆ ಮೇಲೆ ಆಲ್ಮೋಸ್ಟ್ 100% ಹಂಗೆ ಅಲ್ಲಿಂದ ಇಲ್ಲಿಗೆ ಏನು ಚೇಂಜಸ್ ಇಲ್ದಂಗೆ ತೋರಿಸಿದ್ದಾರೆ, ವಿಚ್ ಇಸ್ ವೆರಿ ರೇರ್. ಅಷ್ಟು ಕ್ಲಾರಿಟಿ ಇರೋ ತುಂಬಾ ಕಡಿಮೆ. ಸೊ ವೆನ್ ಹಿ ನರೇಟೆಡ್ ದ ಫಸ್ಟ್ ಡೇ. ಸೇಮ್ ಕ್ವೆಶ್ಚನ್, ಸೇಮ್ ಥಿಂಗ್. ಅವಿನಾಶ್ ಅವರು ಅವ್ರ ಕತೆ ಹೇಳ್ದಾಗ್ಲೇ ಫಸ್ಟ್ ನನಗೆ ಗೊತ್ತಾಗಿದ್ದು. ಅವಾಗಿನ್ನು ಇನ್ಫ್ಯಾಕ್ಟ್ ಹನುಮ ಪಾತ್ರಕ್ಕೆ ಯಾರನ್ನ ಹಾಕೊಳ್ಳೋದು, ಯಾರನ್ನ ಮಾಡೋದು, ಬಿಕಾಸ್ ಓವರ್ ಆಲ್ ಹೆಂಗ್ ಬರುತ್ತೆ ಅಂದ್ರೆ ಹನುಮ ಪಾತ್ರನೇ ಕಂಪ್ಲೀಟ್ ನಮ್ ಜೊತೆ ಕಾಂಬಿನೇಷನ್ ಇರಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ನಾವು ಸಿಗ್ತೀವಿ. ಸೊ ಅವ್ರದ್ದು ಆ ಪಾತ್ರಕ್ಕೆ ದೇ ವಾಂಟೆಡ್ ಸಮ್ವನ್ ಲೈಕ್ ವೆರಿ ಪರ್ಫಾರ್ಮೆನ್ಸ್ ಅಲ್ಲಿ ಇರ್ಬೇಕು, ಮತ್ತೆ ಅವ್ರಿಗೆ ಅಂತ ಒಂದ್ ಹೆಸರು ಇರ್ಬೇಕು, ಮತ್ತೆ ಆ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಇಡೀ ಸಿನಿಮಾನ ಶೋಲ್ಡರ್ ಮೇಲೆ ತಗೊಂಡ್ ಹೋಗುವಂತ ಪಾತ್ರ. ಸೊ ಆ ತರದ್ ಒಂದ್ ಕ್ಯಾಲಿಬರ್ ಇರೋರು ಬೇಕು ಅಂತ ಹೇಳ್ಕೊಂಡು ಐ ರಿಮೆಂಬರ್ ಅವಿನಾಶ್ ಮಾತಾಡ್ತಾ ಇದ್ರು. ಅಂಡ್ ಎಸ್, ಫೈನಲಿ ಸಿಕ್ಕಿದ್ರು ನಮ್ಗೆ. ಅಂಡ್ ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಇವಾಗ. ಸೊ ವಿ ಆರ್ ವೆರಿ ವೆರಿ ಗ್ಲಾಡ್. ಅವರು ನರೇಟ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವ್ದಾದ್ರು ಇಂಪ್ರೆಸ್ ಮಾಡಿರ್ಬೇಕು ನಿಮ್ಗೆ ಎಸ್ ಹೇಳೋದಕ್ಕೆ, ಯಾವುದೇ ಕಂಟೆಂಟ್ ಆಗಿರ್ಲಿ? ಅಫ್ಕೋರ್ಸ್ ಅವ್ರು ಮಾಡಿದಂತ ಹೋಮ್ ವರ್ಕ್, ಅವ್ರಿಗಿದ್ದಂತ ಕ್ಲಾರಿಟಿ. ಇವತ್ ನೀವೇನ್ ಪೋಸ್ಟರ್ ನಂದು ನೋಡ್ತೀರಾ, ವೇರ್ ಐ ಆಮ್ ಸ್ಟ್ಯಾಂಡಿಂಗ್, ಆ ಹಗ್ಗ ಇಟ್ಕೊಂಡು ಒಂದು ಪೋಸ್ಟರ್ ಅಲ್ಲಿ ನಂದೊಂದು ಪೋಸ್ ಇದೆ, ಅದನ್ನ ಹಿ ಎಕ್ಸ್ಪ್ಲೇನ್ ಆನ್ ದ ಫಸ್ಟ್ ಡೇ ಅವ್ರ ನರೇಷನ್ ಬಂದಾಗ. ಈ ತರ ಹಿಂಗಿರುತ್ತೆ ಮೇಡಮ್, ಈ ಲುಕ್ ಇರುತ್ತೆ, ಈ ಲೆನ್ಸ್ ಇರುತ್ತೆ, ಈ ಕಲರ್ ಇರುತ್ತೆ, ನಿಮ್ ಡ್ರೆಸ್ ಕಲರಿಂಗ್ ಇರುತ್ತೆ, ಪೋಸಿಂಗ್ ಇರುತ್ತೆ. ಹಿ ಶೋಡ್ ಮೀ ಸ್ಕೆಚಸ್, ಹಿ ಶೋಡ್ ಮೀ ಎಲ್ಲ ಲ್ಯಾಪ್ಟಾಪ್ ಅಲ್ಲಿ, ಹಿ ಹ್ಯಾಡ್ ಎವ್ರಿಥಿಂಗ್. ಸೊ ಐ ಥಿಂಕ್ ದಟ್ ಕ್ಲಾರಿಟಿ, ದಟ್ ಹೋಮ್ ವರ್ಕ್ ಹಿ ಹ್ಯಾಡ್ ಡನ್, ಎಷ್ಟು ವೆಲ್ ಪ್ರಿಪೇರ್ಡ್ ಆಗಿದ್ರು ಆ ಕಥೆನ ಹೇಳೋಕೆ ಅನ್ನೋದು ತುಂಬಾನೇ ಇಂಪ್ರೆಸ್. ಫಸ್ಟ್ ಪೆಟ್ ನೆನಪಿದ್ಯಾ? ಆಕ್ಚುಲಿ ನನ್ನ ಅಣ್ಣನಿಗೆ ತುಂಬಾ ಇಷ್ಟ ಪ್ರಾಣಿಗಳು, ನಾಯಿಗಳು ಅಂದ್ರೆ. ಸೊ ಫಸ್ಟ್ ಒಂದ್ ನಾಯಿ ಮರಿ, ಕ್ಲಿಯೋ ಅಂತ ಒಂದ್ ನಾಯಿ ಮರಿ ತಂದಿದ್ದಾನು, ಕ್ಲಿಯೋಪ್ಯಾಟ್ರಾ ಅಂತ.
ಅದಾದ್ಮೇಲೆ ಸೀಸರ್ ಅಂತ ಒಂದು ಈಸ್ ಆಲ್ವೇಸ್ ಲೈಕ್ ಓನ್ಲಿ ಜರ್ಮನ್ ಶೆಪರ್ಡ್ಸ್. ಫಸ್ಟ್ ಕ್ಲಿಯೋ, ಆಮೇಲೆ ಸೀಸರ್ ತುಂಬಾ ವರ್ಷ ಆಯ್ತು ಪಾಪ ನಮ್ಮ ಮನೆಯಲ್ಲಿ. ಈಗ ಅತೀನಾ ಅಂತಿದೆ, ಅದು ಅಮ್ಮನ ಮನೇದು ಹೇಳ್ತಿರೋದು. ಇಲ್ಲಿ ನಮ್ಮ ಅತ್ತೆಗೆ ರಘು ಅವ್ರಿಗೆ ಪ್ರಾಣಿಗಳು ತುಂಬಾ ಇಷ್ಟ. ಬಟ್ ನಾನ್ ಮದ್ವೆ ಆದಾಗಿಂದ ಮನೇಲಿ ಯಾವ್ದು ಡಾಗ್ಸ್ ಏನು ಇರ್ಲಿಲ್ಲ, ಪೆಟ್ಸ್, ಬಿಕಾಸ್ ವಿ ಲಿವ್ ಇನ್ ಅನ್ ಅಪಾರ್ಟ್ಮೆಂಟ್. ಸೊ ಆ ಸ್ಪೇಸ್ ಒಂದು ರಿಸ್ಟ್ರಿಕ್ಷನ್ ಆಗಬಾರ್ದು ನಾಯಿಗಳಿಗೆ, ದೇ ನೀಡ್ ಓಪನ್ ಸ್ಪೇಸ್, ಯುನೋ ಫ್ಯಾಮಿಲಿ ಇದರಲ್ಲಿ ಇದ್ರೆ ದಟ್ಸ್ ಡಿಫ್ರೆಂಟ್ ಅಂತ. ಬಟ್ ಫೈನಲಿ ನನ್ನ ಹುಟ್ಟದಬ್ಬಕ್ಕೆ ರಘು ಒಂದು ಶಿಡ್ಜು ಗಿಫ್ಟ್ ಮಾಡಿದ್ರು. ಇಟ್ ವಾಸ್ ಆಕ್ಚುಲಿ ರೆಸ್ಕ್ಯೂ ಡಾಗ್, ಬ್ರೇಕಪ್ ಡಾಗ್. ಅವಳು ಪಾಪ ಯಾರೋ ಬ್ರೇಕಪ್ ಆಗಿ ಬಾಯ್ ಫ್ರೆಂಡ್ ವಾಪಸ್ ಕೊಟ್ಟಿದ್ ನಾಯಿ. ಓ ಮೈ ಗಾಡ್, ಎಂತ ಕತೆ ಇದೆ ಇದು. ಯಾ ಸೊ ರಘು ಜಿಮ್ಗೆ ಹೋಗ್ಬಿಟ್ಟೆ, ಏನಿದ್ ನಾಯಿ ಮರಿ ಅಂದ್ರೆ, ಇಲ್ಲ ಸರ್ ನನ್ ಗರ್ಲ್ ಫ್ರೆಂಡು ಕೊಟ್ಬಿಟ್ಟು ಹೋಗ್ಬಿಟ್ಲು ಸರ್, ನಾನು ಒಬ್ನೇ ಇರೋದ್ ಮನೇಲಿ, ಯಾರು ಇಲ್ಲ ನೋಡ್ಕೊಳಕ್ಕೆ, ಅವಳು ಗಿಫ್ಟ್ ಮಾಡಿದೆ ಅಂತ. ಆಕ್ಚುಲಿ ಬ್ರೇಕಪ್ ಡಾಗ್. ಸೊ ಫ್ಯೂ ಮಂತ್ಸ್ ಓಲ್ಡ್ ಇತ್ತು ಕೋಕೋ, 2 months ಐ ಥಿಂಕ್. ಸೊ ನಾನು ಹುಟ್ಟಿದ ದಿನ ಕೋಕೋ ಪ್ರಭಾಕರ್ ಮುಖರ್ಜಿ ಮನೆಗ್ ಬಂದ್ಲು. ಅದ್ರ ಋಣ ನಿಮ್ಮ ಹತ್ರ ಇತ್ತು. ಅವಳು ಬಂದು 1 ವರ್ಷ ಕರೆಕ್ಟ್ ಆಗಿ ನಂದನ ಪ್ರಭಾಕರ್ ಮುಖರ್ಜಿ ಹುಟ್ಟಿದ್ಲು. ಯಾ ಕೋಕೋ ಮನೆಗ್ ಬಂದ್ ಒಂದ್ ತಿಂಗಳಿಗೆಲ್ಲ ಐ ಕನ್ಸೀವ್ಡ್. ಸೊ ದೇ ಸೇ ದಸ್ ಪಾಸಿಟಿವ್ ವೈಬ್ಸ್. ಸೊ ನಮ್ಮ ಅತ್ತೆಗೆ ಸುಮಾರು ಜನ ಕೇಳಿದುಂಟು, ಏ ರತ್ನ ಪ್ಲೀಸ್ ನಿಮ್ ಕೋಕೋನ್ ಕಳ್ಸ್ಕೊಡೆ ನಮ್ಮ ಮನೆಗೆ, ಆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯಲ್ಲೂ ಎಲ್ಲ ನಮ್ಮ ಮಕ್ಳಿಗೆ ಸೊಸೇಂದ್ರಿಗೆ ಫೀಲ್ ಆಗ್ಲಿ. ಸೂಪರ್. ಹರ್ಷಿ ಅವ್ರದ್ದು ನಮ್ದು ಲೈಕ್ ಐ ಹ್ಯಾವ್ ಬಿನ್ ಅ ಪೆಟ್ ಲವರ್ ಸಿನ್ಸ್ ಅ ವೆರಿ ಯಂಗ್ ಏಜ್. ಒಂದ್ ಸಮಯದಲ್ಲಿ ಬೆಂಗಳೂರು ಮನೆಯಲ್ಲಿ ಆಫ್ ಕೋರ್ಸ್ ಇಂಡಿಪೆಂಡೆಂಟ್ ಹೌಸ್ 19 ನಾಯಿ ಇತ್ತು ನಮ್ಮ ಹತ್ರ. ನಮ್ಮ ಅತ್ತೆನೂ ಅಷ್ಟೇ, ಇಂಡಿಪೆಂಡೆಂಟ್ ಹೌಸ್ ಬೆಂಗಳೂರಲ್ಲಿ. ಅಟ್ 1 point 17 ಡಾಗ್ಸ್, ಕೌಸ್, ಕೋಳಿ ಎಲ್ಲ ಇರ್ಲಿಲ್ಲ, ರಾಬಿಟ್ ಎಲ್ಲ ಸಾಕದಂತ ನಮ್ಮ ಅತ್ತೆ. ಅದ್ ಹಂಗೆ ಬಂದಿದೆ ನನ್ ಮಗಳಿಗೆ. ಪ್ರಾಣಿಗಳಂದ್ರೆ ಪಂಚ ಪ್ರಾಣ ಅವಳಿಗೆ. ಐ ಸಾ ದಟ್. ಸೊ ನಮ್ ಮನೇಲಿ ಅದೇ ಭುವನ್ ಅವ್ರಿಗೂ ತುಂಬಾ ಇಷ್ಟ ನಾಯಿಗಳಂದ್ರೆ, ನನ್ಗೂ ತುಂಬಾ ಇಷ್ಟ. ವಿ ಹ್ಯಾಡ್ 19 ಡಾಗ್ಸ್. ಅದಾದ್ಮೇಲೆ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಲೈಕ್ ಲೈಫ್ ಪೂರ್ತಿ ಅವ್ರ ಸುತ್ತಾ ಇರ್ಬೇಕು. ಲೈಕ್ ಅಂಡ್ ನಮ್ಗೇನು ಅಂದ್ರೆ, ವಿ ಡಿಡ್ಂಟ್ ವಾಂಟ್ ದ ಫೀಮೇಲ್ ಡಾಗ್ ಟು ಬಿ ಆಪರೇಟೆಡ್. ಆಯ್ತು ಮತ್ತೆ ಹಾಕು 6 ಮರಿ 8 ಮರಿ, ಮತ್ತೆ ಇಟ್ ವಾಸ್ ಮಲ್ಟಿಪ್ಲೈಯಿಂಗ್ ಅಂಡ್ ದೆನ್ ಅಟ್ 1 point ವಿ ವರ್ ಲೈಕ್, ಇಲ್ಲ ದಿಸ್ ಇಸ್ ನಾಟ್ ನೈಸ್. ನಾವು ಅದು ಎಲ್ಲ ಕಂಟ್ರಿ ಡಾಗ್ಸ್, ಯಾವ್ದು ಬ್ರೀಡ್ಸ್ ಇರ್ಲಿಲ್ಲ, ಎಲ್ಲಾನು ಆಲ್ ವರ್ ಲೈಕ್ ಇಂಡಿ ಡಾಗ್ಸ್. ಸೊ ಅದೆಲ್ಲ ಹೆಂಗೋ ನಮ್ಗೆ ಕೆಲವು ಜನರು ತಗೊಂಡ್ ಹೋಗ್ತಾರೆ, ಕೆಲವು ಜನರು ಇಲ್ಲ ಬ್ರೀಡೇ ಬೇಕು ಅಂತ ಹೇಳ್ತಾರೆ. ಸೊ ಏನು ಮಾಡಕ್ಕಾಗಲ್ಲ, ಮಲ್ಟಿಪ್ಲೈ ಆಗ್ತಾ ಇದ್ದಂಗೆ ನಾವೇ ನೋಡ್ಕೋಬೇಕು, ಹಂಗಾಗೋಯ್ತು. ಸೊ ದೆನ್ ಅಟ್ 1 point ವಿ ವರ್ ಲೈಕ್ ಓಕೆ, ಇಲ್ಲ ಇನ್ನು ಇದನ್ನ ವಿ ಹ್ಯಾವ್ ಟು ಗೆಟ್ ದ ಫೀಮೇಲ್ ಡಾಗ್ಸ್ ಆಪರೇಟೆಡ್ ಅಂತ. ಫೈನಲಿ ಐ ಥಿಂಕ್ 19 ಡಾಗ್ಸ್ ವರ್ಗೂ ವಿ ಹ್ಯಾವ್ ಟೇಕನ್ ಕೇರ್. ಆಮೇಲೆ ಒಂದು ನಮ್ ಫ್ರೆಂಡ್ಸ್ ಅವರ ಫಾರ್ಮ್ ಹೌಸ್ ಅಲ್ಲಿ ಒಂದಷ್ಟು ಅಲ್ಲಿ, ಒಂದಷ್ಟು ಇಲ್ಲಿ, ಒಂದಷ್ಟು ನಾವು ಕೊಟ್ಟ ಮೇಲೆ ದೆನ್ ದೇರ್ ಆಲ್ ಹ್ಯಾಪಿ ಇನ್ ಡಿಫ್ರೆಂಟ್ ಪ್ಲೇಸಸ್. ವಿ ಆರ್ ಆಲ್ಸೋ ಹ್ಯಾಪಿ. ಫಸ್ಟ್ ಟೈಮ್ ನಿಮ್ಗೆ ನಿಮ್ಮಲ್ಲಿ ಒಬ್ರು ಆರ್ಟಿಸ್ಟ್ ಇದಾರೆ ಅಂತ ಫೀಲ್ ಆಗಿತ್ತು? ಹೃದಯ ಮುಗಿಯೋ ಅಷ್ಟೊತ್ತಿಗೆ. ಬಿಕಾಸ್ ಸಿನಿಮಾ ಆಕಸ್ಮಿಕವಾಗಿ ಬಂತು ಅವಕಾಶ, ಆತರ ಡೆಬ್ಯೂ ಎಲ್ಲರಿಗೂ ಸಿಗಲ್ಲ. ಸೊ ಅಮ್ಮ ಒಪ್ಕೊಂಡೆ, ಅಮ್ಮ ಅಪ್ಪ ಇಬ್ರು ಸಪೋರ್ಟ್ ಮಾಡಿದ್ರು, ಓಕೆ ಮಾಡು ಅಂತ. ಏನ್ ಎರಡನೇ ಮಾತೇ ಇಲ್ಲ. ಪಾರ್ವತಮ್ಮ ಅಮ್ಮ ಮತ್ತೆ ಅಪ್ಪಾಜಿ ಇಬ್ರು ಫೋಟೋ ನೋಡಿ ಅಮ್ಮಂಗೆ ಫೋನ್ ಮಾಡಿ, ಗಾಯತ್ರಿ ನಿನ್ ಮಗಳು ಬಂದ್ಬಿಡಮ್ಮ ಮನೆಗೆ ಅಂದ್ರು. ಮನೆಗೆ ಹೋಗಿ ಸ್ವೀಟ್ ತಿನ್ಸ್ಬಿಟ್ಟು, ಅಪ್ಪಾಜಿ ಗಾಯತ್ರಿ ನಿಮ್ ಮಗಳೇ ನಮ್ ಸಿನಿಮಾಗ್ ಹೀರೋಯಿನು ಶಿವಣ್ಣನ್ ಜೊತೆ ಅಂತ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್. ಅಂಡ್ ಇಟ್ ಜಸ್ಟ್, ನಮ್ಮ ಅಕ್ಕ ರಥಸಪ್ತಮಿಲ್ ಬಂದಿದ್ಲು. ಅದಾದ್ಮೇಲೆ ಕರೆಕ್ಟ್ 10-12 ವರ್ಷ ಆದ್ಮೇಲೆ ನಾನು ಹೃದಯ ಮಾಡಿದೆ. ಸೊ ಐ ಥಿಂಕ್ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಅಂಕಿತಾ ಐ ಅಂಡರ್ಸ್ಟುಡ್, ಓಕೆ ಐ ಎಂಜಾಯ್ ದಿಸ್. ನಾನು ಕ್ಯಾಮ್ರಾ ಮುಂದೆ ನಿಂತು ಅಭಿನಯಿಸೋದು ನನ್ಗಿಷ್ಟ, ಅದ್ ನಂಗೆ ಖುಷಿ ಕೊಡ್ತಿದೆ ಅಂತ ನಮ್ಮ ಅಪ್ಪ ಅಮ್ಮಗೆ ಅವಾಗ ನಾನು ಹೇಳಿದ್ದು, ನಾ ಇದೇ ಕಂಟಿನ್ಯೂ ಮಾಡ್ತೀನಿ ಅಂತ. ಸೂಪರ್. ಸೇಮ್ ಕ್ವೆಶ್ಚನ್ ಹರ್ಷಿಕಾ ಅವರಿಗೆ. ಯಾ, ನಂಗೆ ತಮಸ್ಸು ಮಾಡ್ಬೇಕಾದ್ರೆ ದೇ ವಾಸ್ ದಿಸ್ ಸೀನ್ ವೇರ್ ಶಿವಣ್ಣ ಅಂದ್ರೆ ಸಿನಿಮಾದಲ್ಲಿ ಏನಂದ್ರೆ, ಯಶ್ ವಿಲ್ ಬಿ ಮೈ ಓನ್ ಬ್ರದರ್. ಸಿನಿಮಾದಲ್ಲಿ ಒಂದು ಮುಸ್ಲಿಂ ಹುಡುಗಿ ಪಾತ್ರ, ಯಶ್ ವಿಲ್ ಬಿ ಮೈ ಬ್ರದರ್. ಯಶ್ನ ಶಿವಣ್ಣ ಸಾಯಿಸ್ಬಿಟ್ಟಿರ್ತಾರೆ ಟೆರರಿಸ್ಟ್ ಅನ್ಕೊಂಡು, ಬಟ್ ಯಶ್ ವಿಲ್ ಬಿ ಇನ್ನಸೆಂಟ್. ಸೊ ನಾವು ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀವಿ. ನನ್ನ ತಂದೆ ನಾಜರ್, ಹೀಲ್ ಬಿ ದ ಫಾದರ್. ಸೊ ಆ ಕತೆ ಹೆಂಗಿರುತ್ತೆ ಅಂದ್ರೆ, ಒಂದು ಇನ್ನಸೆಂಟ್ ಮುಸ್ಲಿಂ ಫ್ಯಾಮಿಲಿ ಅದರ ಒಂದು ಮಗನ, ಮೇನ್ ಪಿಲ್ಲರ್ ಆಫ್ ದ ಹೌಸ್ ನ ಸಾಯಿಸ್ಬಿಟ್ಟಿರ್ತಾರೆ. ಸೊ ಆ ಫ್ಯಾಮಿಲಿನೇ ಡಿಸ್ಟ್ರಾಯ್ ಆಗ್ಬಿಟ್ಟಿರುತ್ತೆ, ಅಪ್ಪ ಮಗಳು ಮಾತ್ರ ಇರ್ತಾರೆ ಮನೆಯಲ್ಲಿ. ಬಟ್ ದಿಸ್ ಶಿವಣ್ಣಂಗೆ ಇಂಜುರಿ ಆದಾಗ ಅವ್ರ ಮನೆ ಮುಂದೆನೆ ಬಂದು ಇಂಜುರಿ ಆಗಿ ಬಿದ್ಬಿಟ್ಟಿರ್ತಾರೆ. ಸೊ ಇವರಿಬ್ರೆ ನೋಡ್ಕೊಳ್ಳೋದು. ಸೊ ಎಂಡ್ ಆಫ್ ದ ಡೇ
ಅವ್ರನ್ನ ಅಣ್ಣ ಅಣ್ಣ ಅಂತ ಟ್ರೀಟ್ ಮಾಡ್ತಾ ಇರ್ತೀನಿ, ಭಯ್ಯ ಭಯ್ಯ ಅಂತ ನೋಡ್ಕೊಂತಾ ಇರ್ತೀನಿ ಶಿವಣ್ಣ ಅವ್ರು. ಸೊ ಅವ್ರು ರಿಕವರ್ ಆಗ್ತಾರೆ, ಎಲ್ಲ ಆಗ್ತಾರೆ. ದೆನ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ವಿ ರಿಯಲೈಸ್ ದಟ್ ಹೀಸ್ ದ ಒನ್ ಹೂ ಸ್ಕಿಲ್ಡ್ ಮೈ ಓನ್ ಬ್ರದರ್ ಅಂತ. ಅದೊಂದು ಸೀನ್ ಅಲ್ಲಿ ಐ ಹ್ಯಾಡ್ ಟು ಬ್ರಿಂಗ್ ದ್ಯಾಟ್ ಎಮೋಷನ್ಸ್ ವೇರ್ ನೀನ್ ಖೂನಿ, ಯು ಆರ್ ದ ಒನ್ ಹೂ ಸ್ಕಿಲ್ಡ್ ಮೈ ಬ್ರದರ್ ಅಂತ ಹೇಳ್ಕೊಂಡು ನಾನು ಮಾಡಬೇಕು. ಸೊ ಅಗ್ನಿಶ್ರೀಧರ್ ಅವ್ರು ಏನ್ ಮಾಡಿದ್ರು, ಒಂದು ಕತ್ಲೆ ಕೋಣೆ ಹನುಮ, ಬಿಕಾಸ್ ಚಿಕ್ಕ ಹುಡುಗಿ ಅಲ್ಲ, ಹಿ ಡಿಡ್ಂಟ್ ನೋ ಹೌ ಟು ಬ್ರಿಂಗ್ ಇಟ್ ಔಟ್. ಹೀಸ್ ಲೈಕ್ ಹಿ ಪುಟ್ ಮೀ ಇನ್ ದ್ಯಾಟ್, ಲಾಕ್ ಮಾಡಿ ಎಲ್ಲ ಲೈಟಿಂಗ್ ಎಲ್ಲ ಆಗೋವರೆಗೂ ಆಲ್ಮೋಸ್ಟ್ 1.5 to 2 hours ನನ್ನ ಕತ್ಲೆ ಕೋಣೆಯಲ್ಲಿ. ನನಗೆ ಏನಾಗ್ತದೆ, ನನಗೇನು ತಪ್ಪು ಮಾಡಿದ್ನಾ, ನನ್ನ ಡೈಲಾಗ್ ಏನೋ ತಪ್ಪು ಹೇಳಿದ್ನಾ, ನನಗೆ ಗೊತ್ತೇ ಇಲ್ಲ ಏನು ಅಂತ. ಆ್ಯಂಡ್ ಐ ಕೇಮ್ ಔಟ್ ಆಸ್ ಅ ಡಿಫ್ರೆಂಟ್ ಪರ್ಸನ್. ನಾನಲ್ಲಿ ಡೋರ್ ಬಡಿತಾ ಇದ್ದೀನಿ, ಯಾರು ಓಪನ್ ಮಾಡ್ತಾ ಇಲ್ಲ, ಅಳ್ತಾ ಇದ್ದೀನಿ, ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಡೋರ್ ಓಪನ್ ಆಗುತ್ತೆ, he sees me, is like she's ready for the shot ಅಂತ ಹೇಳ್ಕೊಂಡು ಹಂಗೆ ಕರ್ಕೊಂಡು ಹೋಗಿ ನನ್ನ ಕ್ಯಾಮ್ರಾ ಮೇಲೆ ಮುಂದೆ ನಿಲ್ಸಿ ಡೈಲಾಗ್ ಕೊಟ್ಟಿದ್ದು. ಸೊ ಇಟ್ ವಾಸ್ ಲೈಕ್ ಅದಕ್ಕೆ ಆ ಸಿನಿಮಾಗೆ ನನಗೆ ಸ್ಟೇಟ್ ಅವಾರ್ಡ್ ಬಂದಿದ್ದು. ಆ್ಯಂಡ್ ದ್ಯಾಟ್ ಈಸ್ ವೆನ್ ಐ ರಿಯಲೈಸ್ ದಟ್ ಎಸ್, ಇಂಥ ಒಳ್ಳೆ ನಿರ್ದೇಶಕರ ಜೊತೆ ಆ್ಯಂಡ್ ಶಿವಣ್ಣ ಕೊಟ್ಟಿದ್ ರಿಯಾಕ್ಷನ್ ಆ ಕಣ್ಣಲ್ಲೇ ಹೇಳ್ಬಿಟ್ರು ಅವರು. ಅಂದ್ರೆ ಐ ಆಮ್ ಸಾರಿ, ನಂಗೆ ಗೊತ್ತಿರ್ಲಿಲ್ಲ ನಿನ್ನ ಅಣ್ಣ ಇನಸೆಂಟ್ ಅಂತ. ಕಣ್ಣು, ನೋ ಫೇಸ್, ಏನು ಇಲ್ಲ, ಬರೀ ಕಣ್ಣಲ್ಲಿ ಹಿ ವುಡ್ ಕನ್ವೆ ದಟ್. ಅಂಡ್ ನಾನು ಅದನ್ನ ರೆಸಿಪ್ರೋಕೇಟ್ ಮಾಡ್ಬೇಕಿತ್ತು ಅಷ್ಟೇ. ದಟ್ ವಾಸ್ ದ ಟೈಮ್ ವೆನ್ ಐ ಫೆಲ್ಟ್ ಎಸ್ ಐ ಕ್ಯಾನ್ ಆಲ್ಸೋ ಆಕ್ಟ್ ಅಂತ ಅನ್ಸಿದ್ದು ನನಗಲ್ಲಿ. ಅಂಡ್ ಅದಕ್ಕೆ ಅದೇ ತರ ಒಂದು ಪ್ರಶಂಸೆ ಸಿಕ್ಕಿದಾಗ, ಪ್ರಶಸ್ತಿ ಸಿಕ್ಕಿದಾಗ ಐ ಫೆಲ್ಟ್ ಓಕೆ, ಐ ಕ್ಯಾನ್ ಸ್ಟೇ ಹಿಯರ್ ಮೋರ್, ಐ ಲೈಕ್ ಡೂಯಿಂಗ್ ಇಟ್ ಅಂತ. ಈಗ ಹೇಗೆ ಹನುಮ ಹೇಳಿದ್ರು ನನಗಿಷ್ಟ ಅದು ಮಾಡಕ್ಕೆ ಅಂತ ನಂಗಲ್ಲ ಅನ್ಸಿತ್ತು. ಫಸ್ಟ್ ಮೂವಿ ನೀವು ಥಿಯೇಟರ್ ಅಲ್ಲಿ ನೋಡಿರೋದು? ಮೈ ಗಾಡ್, ಐ ಆನೆಸ್ಟ್ಲಿ ಡೋಂಟ್ ರಿಮೆಂಬರ್, ಬಟ್ ರಥಸಪ್ತಮಿ ನೀವು ನೋಡಿದ್ರೆ ಅಕ್ಕನ್ನ ಹೊಡಿತಾರೆ, ದೊಡ್ಡಣ್ಣ ಅಂಕಲ್ ಆ ಸಿನಿಮಾನಲ್ಲಿ ಶಿವಣ್ಣನ್ ಲವ್ ಮಾಡ್ತಿದ್ದಾರೆ, ಇದ್ ಮಾಡ್ತಾರೆ ಅಂತ ಹೊಡಿತಾರೆ. ನೀತು ಹೊಡಿತಾ ಇದ್ದಾರೆ ಅಂತ ಹತ್ತಿದ್ದೆ ನಾನು, ಚೆನ್ನಾಗಿ ಹತ್ತಿದ್ದೇನೆ, ಅಪ್ಪ ಇದೆ ನಂಗೆ. ನಮ್ಮ ಅಕ್ಕ ಪಕ್ಕದಲ್ಲಿ ಕೂತ್ಕೊಂಡು ನಾನು ಅಳ್ಬೇಡ ಅಂತ, ನೀತು ಹೊಡಿತಾ ಇದ್ದಾರೆ, ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೂವಿ ಅಂತ. ಸೇಮ್ ಸೀನ್ ಕಟ್ ಮಾಡಿದ್ರೆ ಹೃದಯ ನೀವು ಕ್ಲೈಮ್ಯಾಕ್ಸ್ ಎಲ್ಲ ನೋಡಿದ್ರೆ, ನನ್ನ ಆಪರೇಷನ್ ಥಿಯೇಟರ್ ಆಕ್ಸಿಡೆಂಟ್ ಆಗತ್ತೆ, ಐ ಫಾಲ್, ಆಮೇಲೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನ್ನ ಕಸಿನ್ ಕೀರ್ತನ ಅಂತಿದ್ದಾಳೆ, ನನ್ನ ತಮ್ಮನ ಮಗಳು, ಸೋದರ ಮಾವನ ಮಗಳು ಕೀರ್ತನ. ಇಸ್ ಅವಾಗ 99 ಕೀರ್ತನ ವಾಸ್ ಆಲ್ ಆಫ್ 5-6 years. ಅದು ಗೇಟ್ ಆಯ್ತು ಅಂತ ಅವಳನ್ನ ನಾನು ಸಂತೋಷ್ ಥಿಯೇಟರ್ ತೊಡೆ ಮೇಲೆ ಕೂರಿಸಿ, ಕೀರ್ತನ್ ಅಳ್ಬೇಡ, ನೋಡ್ ನಾನು ಇನ್ನೇನು ಅನುಗೇತು ಗಾಯ್ತ್ರತ್ತೆ ಅಂತ ಅಮ್ಮಗೆ, ಅನುಗೇನಾಯ್ತು ಅಂತ. ಇಟ್ ವಾಸ್ ಲೈಕ್ ಡೇಜಾ ವೂ ನನ್ಗೆ. ನಾನ್ ಸೆಕೆಂಡ್ ಟೈಮ್ ರಥಸಪ್ತಮಿ ನೋಡಿದಾಗ ಎಷ್ಟೊಂದು ಸೀನ್ಸ್ ರಿಜಿಸ್ಟ್ರೇ ಆಗಿರ್ಲಿಲ್ಲ ನನ್ಗೆ ಅಂಕಿತಾ, ಬಿಕಾಸ್ ಅಷ್ಟು ಅಳ್ತಾ ಇದ್ದೆ ನಾನು. ನೀತು ಹೊಡಿತಾ ಇದ್ದಾರೆ, ನೀತೊಂದು ಕೂಡ ಹಾಕ್ಬಿಟ್ಟಿದ್ದಾರೆ ಅಂತೆಲ್ಲ. ನಿವೇದಿತಾ ನಮ್ಮ ಅಕ್ಕನ ಹೆಸರು, ಆಕ್ಚುಲಿ ಅವ್ರ ಸ್ಕ್ರೀನ್ ನೇಮ್ ಇಸ್ ಆಶಾರಾಣಿ. ಪಾರ್ವತಮ್ಮ ಅವ್ರು ಇಟ್ಟಿದ ಹೆಸರು ಆಶಾರಾಣಿ, ಬಟ್ ಮನೇಲಿ ಅವಳ ಹೆಸರು ನಿವೇದಿತಾ, ಸೊ ನೀತು ಅಂತ. ಸೇಮ್ ಹಂಗೆ ಇಲ್ಲಿ ಕೀರ್ತನ ಕ್ರೈಂಗ್ ಅನುಗಾಯ್ತು ಅಂತ. ಇಟ್ ವಾಸ್ ಲೈಕ್ ರಿಪೀಟ್ ಸೀನ್ ನನ್ಗೆ. ಹರ್ಷಿಗೆ ಫಸ್ಟ್ ಸಿನಿಮಾ ಥಿಯೇಟರ್ ನೋಡಿರೋದು? ನಂಗೆ ಅಪ್ಪ ಅಮ್ಮ ಜೊತೆ ಹೋಗಿದ್ದು ಫಸ್ಟ್ ಸಿನಿಮಾ ನೆನ್ಪಿರೋದು ಯಜಮಾನ. ಐ ರಿಮೆಂಬರ್. ಸೇಮ್ ನನಗೂ ಅಂದ್ರೆ ನೆನ್ಪಿರೋದು, ಅದಕ್ಕಿಂತ ಮುಂಚೆ ನೋಡಿರ್ಬೋದು. ನಂಗೆ ಏನ್ ಅನ್ಸ್ತಾ ಇದೆ ಗೊತ್ತಾ, ಎಷ್ಟು ದೊಡ್ಡೋಳ್ ನಾನ್ ನಿಮ್ಮಿಬ್ರಕ್ಕಿಂತ ಅನ್ಸ್ತಾ ಇದೆ. ಯಾಕಂದ್ರೆ ಯಜಮಾನ ನಾನ್ ಕೆಲಸ ಶುರು ಮಾಡಿದ್ಮೇಲೆ ನೀವು ಅಷ್ಟು ವಯಸ್ಸಲ್ಲಿ ನೋಡಿದಿರ ಅಂದ್ರೆ ಸರಿ. ತುಂಬಾ ಚಿಕ್ಕವರು, ಸ್ಕೂಲಲ್ಲಿದ್ವಿ. ಐ ಡೋಂಟ್ ರಿಮೆಂಬರ್ ವಿಚ್ ಕ್ಲಾಸ್, ಬಟ್ ಸ್ಕೂಲ್. ಓ, ಐ ರಿಮೆಂಬರ್. ಅದು ಏನಾಗಿತ್ತು ಆ ಟೈಮಲ್ಲಿ, ಸೊ ಬೇಸಿಕ್ಲಿ ನಮ್ಮ ತಂದೆನು 3 ಜನ ಅಣ್ಣ ತಮ್ಮಂದ್ರು, 3 ಜನ ಅಕ್ಕ ತಂಗಿರು. ಸೊ ಅವ್ರು ಒಂಥರ ಕನೆಕ್ಟ್ ಮಾಡ್ಕೊಳ್ತಾ ಇದ್ರು ಆ ಕತೆನ, ಬಿಕಾಸ್ ಅದ್ರಲ್ಲಿ 3 ಜನ ಅಣ್ಣ ತಮ್ಮಂದ್ರ ಕತೆ ಅಲ್ವಾ. ಸೊ ಅಪ್ಪ ಯೂಸ್ ಟು ಟೆಲ್, ನೋಡು ಈಗ ನಾನ್ ದೊಡ್ಡವನು, ಈಗ ನಾನ್ ವಿಷ್ಣುವರ್ಧನ್ ತರ, ನನ್ ತಮ್ಮ ಇದು, ನನ್ ತಮ್ಮ ಇನ್ನೊಂದ್ ತಮ್ಮ ಅಭಿಜಿತ್, ಇನ್ನೊಂದ್ ತಮ್ಮ ಶಶಿಕುಮಾರ್, ಈ ತರ. ಸೊ ಅವಾಗ ನಾನು ಇವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನೋಡೋದಲ್ಲಿ, ಓ ಇದ್ ನಮ್ಮಪ್ಪ, ಇದ್ ನಮ್ ಚಿಕ್ಕಪ್ಪ, ಇದ್ ಹಿಂಗೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಆ ಸಿನಿಮಾ ನನಗೆ ತುಂಬಾ ಇಟ್ ಕನೆಕ್ಟ್ಸ್, ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಫಿಲ್ಮ್ ವಿತ್ ಅಪ್ಪ ಅಮ್ಮ ಹೋಗಿ ನೋಡಿದ್ದು. ಫೇವ್ರೆಟ್ ಆನ್ ಸ್ಕ್ರೀನ್ ಕೋ-ಸ್ಟಾರ್? ಆನ್ ಸ್ಕ್ರೀನ್ ಕೋ-ಸ್ಟಾರ್ ರಮೇಶ್ ಸರ್, ರಾಮ್ ಕುಮಾರ್ ಅವರು, ಇದೆಲ್ಲ ನಾವು ತುಂಬಾ ಮೆಚ್ಕೊಂಡಿದ್ದು. ಶಿವಣ್ಣ ಇವ್ರನ್ನೆಲ್ಲ ಆಕ್ಚುಲಿ ಎವ್ರಿವನ್ ಐ ಬಿನ್ ಕಂಫರ್ಟಬಲ್, ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಒಬ್ರನ್ನ ಚೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಡೆಫಿನೆಟ್ಲಿ ಸೇ ಶಿವಣ್ಣ. ಮೊದಲನೇ ಸಿನಿಮಾ ಅಲ್ವಾ, ಸೊ ಹಿ ವಿಲ್ ಆಲ್ವೇಸ್ ಬಿ ಸ್ಪೆಷಲ್. ನಿಮ್ಗೆ? ಯಾ,
ನನಗೆ ಐ ವಾಸ್ ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್. ಲೈಕ್ ಒಂದು ನನ್ನನ್ನ ನಿಜವಾಗ್ಲೂ ಒಂದು ಅಣ್ಣನಾಗಿ ಕೇರ್ ಮಾಡಿದ್ದು ಅಪ್ಪು ಸರ್. ಜಾಕಿಯಲ್ಲಿ ದೇರ್ ಇಸ್ ಒನ್ ಸೀನ್ ಹನುಮ ಏನ್ ಮಾಡ್ತಾರೆ, ನನ್ನನ್ನ ಫುಲ್ಲು ಕಂಪ್ಲೀಟ್ ಅನ್ಕಾನ್ಶಿಯಸ್ ಮಾಡ್ಬಿಟ್ಟಿರ್ತಾರೆ, ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ನನ್ನನ್ನ ಅಪ್ಪು ಸರ್ನು ಹೊಡೆದ್ ಬಿಟ್ಟಿರ್ತಾರೆ. ನಾವಿಬ್ರು ನೋಡಿದೀವಿ, ನೋಡಿದೀರಾ? ಇಬ್ಬರನ್ನು ಗುಂಡಿ ಒಳಗ್ ಹಾಕಿ ಹೂತ್ ಹಾಕ್ಬಿಡ್ತಾರೆ, ಮಣ್ಣು ಹಾಕ್ತಾರೆ. ಸೊ ನಾನ್ ಪ್ರಿಪೇರ್ ಆಗಿರ್ಲಿಲ್ಲ, ನನಗೆ ನಿಜ ಗೊತ್ತಿರ್ಲಿಲ್ಲ. ನನ್ ಕರ್ಕೊಬಂದ್ ಇಲ್ಲಿ ಮಲಗಿಸಿ ಅಂತ ಹೇಳಿ ಕರ್ಕೊಬಂದ್ ಮಲಗಿಸ್ಬಿಟ್ಟು ಒನ್ ಆಫ್ ದೆಮ್ ಕಿಕ್ ಮೀ ಡೌನ್. ಲೈಕ್ ಒಬ್ಬ ವಿಲನ್, ಒಬ್ಬ ಅವನು ವಿಲನ್ ಕಡೆ ಅವನು ಹಿಂಗ್ ತಳ್ತಾನೆ, ಲೈಕ್ ಕಾಲಲ್ಲಿ ಒದಿತಾನೆ ನನ್ನನ್ನ. ನಾನ್ ಹಂಗೆ ಉಳ್ಕೊಂಡು ಹೋಗಿ ಬೀಳ್ಬೇಕು. ನನಗೇನು ಹೇಳ್ಕೊಟ್ಟಿಲ್ಲ, ನಂಗೇನು ಹೇಳಿಲ್ಲ. ನನಗೆ ಹೇಳ್ಬಿಟ್ರೆ ನಾನು ಸ್ವಲ್ಪ ಕಾನ್ಶಿಯಸ್ ಆಗ್ಬಿಡ್ತೀನಿ, ನಾನು ಹೆಂಗೆಂಗೋ ಕಂಫರ್ಟಬಲ್ ಆಗಿ ಮಲ್ಕೊಂತೀನಿ ಅಂತ ಏನೋ ಅನ್ಸುತ್ತೆ. ಸೊ ದಿಸ್ ಪರ್ಸನ್ ಕಿಕ್ಸ್ ಮೀ ಇನ್ಸೈಡ್. ನನ್ನನ್ನ ಆಮೇಲೆ ಅಪ್ಪು ಸರ್ ಹಾಕ್ತಾರೆ, ಆಮೇಲೆ ಮಣ್ಣು ಹಾಕ್ತಾರೆ ನಮ್ಮ ಮೇಲೆ. ಲಿಟ್ರಲಿ ಮಣ್ಣು ಒಳಗಡೆ ವಿ ವರ್ ದೇರ್. ಆಮೇಲೆ ಕಲ್ಲು ಹಾಕ್ಬಿಡ್ತಾರೆ ಮೇಲೆ. ಇಷ್ಟು ಒಂದೇ ಶಾಟ್, ನಾವ್ ಒಳಗಿದೀವಿ. So this whole thing happened for I think at least 2 minutes or something. We were inside 2-3 minutes ಇದೆಲ್ಲ ಆಗೋವರೆಗೂ ಒಳಗಿದೀವಿ. ಅಪ್ಪು ಸರ್ ಮಾತಾಡಕ್ ಆಗ್ತಾ ಇಲ್ಲ. he is also holding his breath, I am also holding. hold your breath ಮಣ್ಣು ಹಾಕಕ್ ಮುಂಚೆ hold your breath ಹರ್ಷು, hold your breath ಅಂದ್ರು. ನಾನ್ ಉಸಿರಿಟ್ಕೊಂಡೆ. ಆಮೇಲೆ ತೆಗಿತಾ ಇದಾರೆ, ಪಾಪ ಅವ್ರ ಮೇಲೇನು ಮಣ್ಣಿದೆ. he's trying to remove my face ಮಣ್ಣು ಫಸ್ಟ್. ಪಾಪ ಹುಡುಗಿ ತೆಗಿರೋ ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ವೆನ್ I felt ಒಬ್ಬ ಆರ್ಟಿಸ್ಟ್ ಅಂತ ಹೇಳಿದ್ರೆ ಏನಕ್ಕೆ ಅವ್ರಿಗೆ ಅಷ್ಟು ಹೆಸರಿದೆ, ಏನಕ್ಕೆ ಅವರ ಫ್ಯಾಮಿಲಿಗೆ ಅಷ್ಟು ಹೆಸರಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್. ಕೇರ್ ಮಾಡ್ತಾರಲ್ಲ, ಅಂದ್ರೆ ಹಿ ನೋಸ್ ದಟ್ ಹೀಸ್ ಎಕ್ಸ್ಪೀರಿಯನ್ಸ್, ಹಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್. ಬಟ್ ನಂಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಫಸ್ಟ್ ಹಿ ಕೇಮ್ ಟು ಹೆಲ್ಪ್ ಮೀ ಔಟ್. ಸೊ ಎನಿ ಡೇ ಅಪ್ಪು ಸರ್ ಅಂದ್ರೆ ಸೇಫ್ಟಿ ವಿಷಯ ಬಂದಾಗ, ಈ ತರದ್ದೆಲ್ಲ ಆಕ್ಷನ್ ಸೀಕ್ವೆನ್ಸ್ ಆದಾಗ, ಆ ತರ ಟೈಮಲ್ಲೆಲ್ಲ ಹಿ ಯೂಸ್ ಟು ಸೇ, ಒಂದು ಕಮೋಡ್ ಎಲ್ಲ ತೆಗೆದು ಒಡೆದಾಕ್ತಾರೆ ನನ್ ಮುಂದೆ. ಸೊ ಆ ಪೀಸಸ್ ಎಲ್ಲ ನನ್ ಮುಖದ ಮೇಲೆ, ಐ ಆಮ್ ಸ್ಲೀಪಿಂಗ್ ರೈಟ್ ದೇರ್, ಮುಖದ ಮೇಲೆ. ಸೊ ಹಿ ಯೂಸ್ ಟು ಸೇ ಲೈಕ್ ನೋಡ್ಕೊಳ್ಳಿ, ಲೈಕ್ ಡಿಸ್ಟೆನ್ಸ್ ನೋಡ್ಕೊಳ್ಳಿ, ನೀವು ಒಂದು ರಿಹರ್ಸಲ್ ಮಾಡಿದಾಗ ಎಷ್ಟು ದೂರ ಹೋಗುತ್ತೆ ಆ ಹುಡುಗಿ ಮೇಲೆ ಬೀಳ್ಬಾರ್ದು ಅಂತ. ಅಷ್ಟು ಐ ಡೋಂಟ್ ಥಿಂಕ್ ಎನಿ ಆಫ್ ಮೈ ಕೋಸ್ಟಾರ್ಸ್ ವುಡ್ ಡೂ ಸೋ ಮಚ್. ಅದು ಅಪ್ಪು ಸರ್ ತುಂಬಾ. ಹಗ್ಗ ರಿಲೀಸ್ ಆಗ್ತಾ ಇದೆ ಇದೇ ಸೆಪ್ಟೆಂಬರ್ 20ಕ್ಕೆ. ಬೆಸ್ಟ್ ವಿಶಸ್, ತುಂಬಾ ಚೆನ್ನಾಗಾಗ್ಲಿ ಸಿನಿಮಾ.